राजाधिराज सद्गुरुनाथ महाराज की जय। श्री गुरुदेव दत्त। गुरु ब्रह्मा गुरु विष्णु गुरुदेवो महेश्वरा गुरु साक्षात् परब्रह्म तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯ ಕೂಗಿ. ನಮಸ್ಕಾರ ಗುರುರಾಯ ಶ್ರೀ ರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ ಪುಂಡಲೀಕ ವರದಾರ ವಿಠ್ಠಲ. ಪಾರ್ವತಿ ಪತೇಶ್ವರರ ಮಹಾದೇವ राजाधिराज सद्गुरुनाथ महाराज की जय। श्री गुरुदेव। ಪ್ರಪ್ರಥಮವಾಗಿ ನನ್ನ ಆರಾಧ್ಯ ದೈವ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಚರಣಾರವಿಂದಗಳಲ್ಲಿ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ, ಕ್ಷೇತ್ರದ ಒಡೆಯರಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜರ ಚರಣಾರವಿಂದಗಳಲ್ಲಿ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ, ಜೀವನದ ಪರಮಾನಂದದ ಪ್ರಾಪ್ತಿಯ ಉದ್ದೇಶದಿಂದ ಕೂಡಿರುವಂತಹ ಎಲ್ಲ ನಿಡೋಣಿಯ ಗುರುಬಂಧುಗಳಿಗೆ, ಗುರು ಭಗಿನಿಯರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರ. ಸಮರ್ಥರ ಕೃಪೆಯಿಂದ ನಾವು ನೀವುಗಳೆಲ್ಲ ಈ 29ನೇ ಸತ್ಸಂಗದ ಇಂಥ ಒಂದು ಅಮೂಲ್ಯವಾದ ಸಮಯದಲ್ಲಿ ಕೂಡೆವು. ಸಮರ್ಥರು ಇವತ್ತಿನ ದಿವಸ ನಿಮ್ಮನ್ನೆಲ್ಲರ ಉದ್ದೇಶಿಸಿ ಈ ಪಾರಮಾರ್ಥದ ಪಥದೊಳಗೆ ನೀತಿಯ ಸ್ಥಾನ ಎಂಥದು ಅನ್ನುವಂಥ ಮಾತನ್ನು ದಾಸೋಹದ ನೀತಿಸಾರ ಅನ್ನುವಂಥ ಸಮಾಸದಲ್ಲಿ ತಿಳಿಸ್ತಾರೆ. ಇದನ್ನು ಶಿಖವಣ ನಿರೂಪಣ ಅನ್ನುವಂಥೇಳಿ ದಾಸೋಹನಾಗ ಬರ್ತದೆ. ಅಂದ್ರೆ ಪರಮಾರ್ಥ ಪಥ ಅನ್ನುವಂಥದ್ದು ಪವಿತ್ರವಾದಂಥ ಒಂದು ಹಾದಿದು. ಈ ಹಾದಿ ಅಂತದಪ್ಪ ಅಂದ್ರೆ ಪವಿತ್ರವಾದಂಥ ಹಾದಿ. ಇಲ್ಲಿ ಎಲ್ಲನೂ ಪವಿತ್ರತೆಯಿಂದ ಕೂಡಿರ್ಬೇಕಂತಾರ. ಈ ಹಾದಿಯೊಳಗೆ ನಡೆಯುವಂಥವ ಹೆಂಗಿರಬೇಕಪ್ಪ ಅಂದ್ರೆ ಅವನು ಎಲ್ಲ ರೀತಿಯಿಂದನೂ ಪವಿತ್ರನಾಗಿರಬೇಕು. ಆ ಪವಿತ್ರತೆ ಮತ್ತೊಂದು ಅರ್ಥ ಏನಪ್ಪಾ ಅಂದ್ರೆ ಅದು ನೀತಿ ಅಂತ. ಸಮರ್ಥರಂತಾರ, ಬಹುತಾ ಜನ್ಮಾಂಚ ಸೇವಟ ನರದೇಹ ಸಾಂಪಡೆ ಅವಚಟ ಏತೆ ವರ್ಥಾವೆ ಚೌಕಟ ನೀತಿ ನ್ಯಾಯಿ. ಈ ಸಮಾಸದೊಳಗೆ ಮೊದಲನೇ ಓವಿ ಹೆಂಗೆ ಶುರು ಮಾಡ್ತಾರ ಅವರು? ಬಹುತಾ ಜನ್ಮಾಂಚ ಸೇವಟ, ಬಹಳಷ್ಟು ಜನ್ಮದ ಕೊನೆಗೆ ನರದೇಹ ಸಾಂಪಡೆ ಅವಚಟ, ಬಹಳ ಕಠಿಣವಾದಂಥ ಒಂದು ಸ್ಥಿತಿಯೊಳಗೆ ಈ ಮನುಷ್ಯ ಜನ್ಮ ನಮಗೆ ನಿಮಗೆ ಸಿಕ್ಕದಪ್ಪ ಅಂತಂತಾರೆ. ಈ ಜನ್ಮದ ಬಗ್ಗೆ ನಾವು ವಿಚಾರ ಮಾಡಿದ್ದೇವಂದ್ರೆ ಪ್ರತಿಯೊಂದು ಜನ್ಮ ದುಃಖಕ್ಕೆ ಕಾರಣವಾಗಿದ್ರೂ ಕೂಡ ಸುಖದ ಪರಿಚಯ ಏನದಲ್ಲ ಅದು ಮನುಷ್ಯ ಜನ್ಮದಲ್ಲೇ ಆಗ್ತದೆ ಅನ್ನುವಂಥದ್ದು ಶಾಸ್ತ್ರಗಳು ಹೇಳ್ತಾವೆ. 84 ಲಕ್ಷ ಜೀವರಾಶಿಯೊಳಗೆ ಈ ಜೀವಿ ನಾನಾ ಯೋನಿಯೊಳಗೆ ಜನ್ಮ ತಗೊಂಡು ಬಂದಾಗ್ಯೂ ಕೂಡ ಕೊನೆಗೊಮ್ಮೆ ಪಾಪ ಪುಣ್ಯದ ಸಮಸಂಗ್ರಹವಾದಾಗ ಅಕಸ್ಮಾತ್ತಾಗಿ ಔಚಟ ರೀತಿಯಿಂದ ಸಿಗುವಂಥ ಜನ್ಮ ಯಾವುದಪ್ಪ ಅಂದ್ರೆ ಇದು ಮನುಷ್ಯ ಜನ್ಮ. ಇದಕ್ಕೆ ಯಾಕೆ ವಿಶೇಷ ಸ್ಥಾನ ಕೊಟ್ಟರು ಅಂದ್ರೆ ಇಲ್ಲಿ ವಿಚಾರ ಮಾಡುವಂಥ ಸಾಮರ್ಥ್ಯ ಏನದಲ್ಲ ಮನುಷ್ಯ ಜನ್ಮಕ್ಕೆ ಅಷ್ಟೇ ಅದಂಥದ್ದು. ಉಳ್ಕಿದ ಯಾವ ಜನ್ಮದೊಳಗೂ ಈ ಒಂದು ಅವಕಾಶ ಇಲ್ಲ, ವಿಚಾರ ಮಾಡುವಂಥ ಅವಕಾಶ ಅಲ್ಲಿ ವಿಚಾರ ಇಲ್ಲ. ಅಲ್ಲಿ ಉಳ್ಕಿದ ಇದು ಹಿಂದಿನ ಜನ್ಮದಾಗ ಏನದ, ಹಸುವಾದ ಕೂಡಲೇ ತಿನ್ನೋದು ಭೋಗ ಜನ್ಮಗಳು ತಿನ್ನು ಸಂಬಂಧ. ಹಸುವಾದ ಕೂಡಲೇ ತಿನ್ನೋದು, ತಿಂದು ಕೂಡಲೇ ಅಮಲು ಬರ್ತದೆ ಮಲ್ಕೋದು, ಮಲ್ಕೊಂಡು ಎದ್ದು ಕೂಡಲೇ ಮತ್ತು ತಿನ್ನೋದು. ಯಾಕೆ ತಿನ್ನಬೇಕು?
ಎಷ್ಟು ತಿನ್ನಬೇಕು, ಏನು ತಿನ್ನಬೇಕು, ಯಾವಾಗ ತಿನ್ನಬೇಕು, ಇವೆಲ್ಲ ವಿಚಾರ ಮಾಡುವಂಥ ಸಾಮರ್ಥ್ಯ ಉಳ್ಕಿದ ಜನ್ಮದಾಗಿಲ್ಲ. ಇದ್ರಾಗದ ನೋಡ್ರಿ, ಯಾವುದನ್ನು ತಿಂದ್ರೆ ನನಗೆ ರುಚಿ ಅನ್ನಿಸ್ತದೆ, ಯಾವುದನ್ನು ಯಾವಾಗ ತಿನ್ನಬೇಕು, ಎಷ್ಟು ತಿನ್ನಬೇಕು, ಯಾವುದನ್ನು ನಾವು ಮಾಡೋದ್ರಿಂದ ನನಗೆ ಸುಖ ಆಗ್ತದೆ, ಯಾವುದನ್ನು ಮಾಡೋದ್ರಿಂದ ನನಗೆ ದುಃಖ ಆಗ್ತದೆ, ಈ ಏನು ವಿಚಾರ ಮಾಡುವಂಥ ಶಕ್ತಿ ಮನುಷ್ಯ ಜನ್ಮಕ್ಕದ ಅಂದಾಗ ನೀನು ಪವಿತ್ರವಾದ ಜನ್ಮವನ್ನು, ನೀನು ಪವಿತ್ರವಾದ ಜೀವನವನ್ನು ಸಾಗಿಸಬೇಕಾದ್ರೆ ನಾನು ಏನು ಮಾಡಬೇಕನ್ನುವಂಥ ವಿಚಾರವನ್ನು ನೀನು ಮಾಡ್ಲಿಕ್ಕೆ ಸಮರ್ಥನಿದ್ದಿ. ಜೀವನ ಪವಿತ್ರವಾದಾಗ ಮಾತ್ರ ಪವಿತ್ರವಾದಂಥ ನಮಗೆ ಫಲ ಸಿಗುತ್ತೆ ಅಂತಾರ. ಪರಮಾರ್ಥ ಅನ್ನೋ ಪರಮ ಪವಿತ್ರವಾದಂತಹ ಜ್ಞಾನ ನಮಗೆ ಸಿಗಬೇಕಾಗಿತ್ತು ಅಂದ್ರೆ ನಾವು ಪವಿತ್ರವಾಗಿ ನಾವಿರಬೇಕು. ನಮ್ಮ ಮನ, ಬುದ್ಧಿ, ಚಿತ್ತ, ಅಹಂಕಾರ ಅನ್ನುವಂಥವೇನವಲ್ಲ, ಇವೆಲ್ಲವೂ ಪವಿತ್ರವಾಗಿರ್ಬೇಕಂತಾರೆ. ಅಷ್ಟೇ ಅಲ್ಲ, ನಿನ್ನ ಶರೀರ ಕೂಡ ಪವಿತ್ರವಾಗಿರಬೇಕು. ಜ್ಞಾನೇಶ್ವರ ಮಹಾರಾಜರಂತಾರ ಅವಸ್ಥಾ ಧಾಕುಟಿ ಮಣೋನೆ ಅಂತಾರ. ಅವಸ್ಥಾ ಧಾಕುಟಿ ಮಣೋನೆ ಅಂತಾರ. ಅವಸ್ಥಾ ಅಂದ್ರೆ ಸಣ್ಣದಂತ ತಿಳ್ಕೊಬೇಡ. ನೀನು ಪಾರಮಾರ್ಥಿಕನಾಗಿದ್ದ ಮೇಲೆ ನೀನು ಹೊರಗೆ ನೋಡ್ಲಿಕ್ಕೂ ಪವಿತ್ರರಾಗಿರಬೇಕು, ಅಂತರಂಗದಿಂದನೂ ಪವಿತ್ರನಾಗಿರಬೇಕು. ಅಂತರಂಗದಿಂದ ಪವಿತ್ರರಾಗಿನಿ, ನಾ ಅಂತರಂಗದಿಂದ ಪವಿತ್ರನೇ ಇದ್ದನಂದ ಮಾತ್ರಕ್ಕೆ ಹೊರಗಿನ ಹೆಂಗಾದ್ರೂ ಇದ್ರೂ ನಡೆಯುದಿಲ್ಲ ಅಂತಾರ. ಏನಪ್ಪಾ, ನನಗೆ ಆತ್ಮಾನಂದದ ಅನುಭೂತಿ ಆಗಿಬಿಟ್ಟದ, ನಾವು ಒಳಗಿನಿಂದ ನನ್ನ ಮನ, ಬುದ್ಧಿ, ಚಿತ್ತ ಎಲ್ಲ ಪವಿತ್ರವಾದ ಮಾತ್ರಕ್ಕೆ ನೀನು ಬಾಹ್ಯ ಶರೀರದೊಳಗೆ ಎತ್ತರ ಹೊಲಸನ ಅರಿವಿ ಹಾಕ್ಕೊಂಡು ಎಕ್ಕಡ್ರೆ ಏನಪ್ಪಾ ಅಂದ್ರೆ ಜಳಕ್ಕಿಲ್ಲ, ಏನು ಜಳಕ ಗಿಳಕ ಏನೂ ಇರ್ಲಾರ್ದ ಶರೀರ ಒಂದು ಅಸ್ವಸ್ಥ ಇಟ್ಕೊಂಡು ನೀನು ಅರಿವಿ ಹಾಕ್ಕೊಂಡ್ರೆ ಆತು, ಬಿಟ್ರೆ ಆತು ಅಂತೇಳಿ ನೀನು ತಿರುಗಾಡಿದ್ರು ಸಹಿತ ಇದು ಪವಿತ್ರತಾ. ಪವಿತ್ರತಾ ಹೆಂಗಿರಬೇಕು? ಹೊರಗಿನಿಂದನೂ ಅಷ್ಟೇ ಪವಿತ್ರವಾಗಿ ಕಾಣ್ತಿರಬೇಕು, ನಿನ್ನ ಅಂತರಂಗನೂ ಅಷ್ಟೇ ಪವಿತ್ರವಾಗಿರಬೇಕು. ಇದಕ್ಕೆ ನೀತಿ ಅಂತ, ಇದಕ್ಕೆ ನೀತಿ ಅಂತ. ಸುಭಾಷಿತಗಾರರು ಏನು ಹೇಳ್ತಾರ, ನೀತಿಯ ಒಂದು ವ್ಯಾಖ್ಯೆ ಕೊಡ್ತಾರ. ನೀತಿ ಅಂದ್ರೆ ಏನು? ಏತೇ ವರ್ತಾವೇ ಚೊಕ್ಕಟ ನೀತಿ ನ್ಯಾಯ. ಇಲ್ಲಿ ನೀವು ನೀತಿ ನ್ಯಾಯದಿಂದ ಜೀವನ ಸಾಗಿಸ್ರಿಪ್ಪ ಅಂತೇಳಿ ಸಮರ್ಥರು ಹೇಳ್ತಾರ. ಹಂಗಾದ್ರೆ ನೀತಿ ಅಂದ್ರೆ ಏನು? ಸುಭಾಷಿತಗಾರರು ಏನಂತಾರ, ನ್ಯಾಯಬೋಧಕ ವಾಕ್ಯಂ ಇತಿ ನೀತಿ ಅಂತ. ಅಂದ್ರೆ ಏನು? ದೊಡ್ಡವರ ಆದರ್ಶಗಳೇ ನೀತಿ ಅಂತ. ದೊಡ್ಡವರ ಆದರ್ಶಗಳೇನವಲ್ಲ, ದೊಡ್ಡವರ ಜೀವನದ ಒಂದು ಏನೋ ಆದರ್ಶ ಅದಲ್ಲ, ಅದೇ ಒಂದು ನೀತಿ ಅಂತ ಹೇಳ್ತಾರೆ. ನೀತಿ ಅನ್ನಕ್ಕೆ ವಿಶಾಲವಾದಂಥ ಅರ್ಥ ಇದ್ರು ಸಹಿತ ಸ್ವಲ್ಪದ್ರಾಗಿ ಅದನ್ನು ನಾವು ತಿಳಿಸ್ಬೇಕಂತ ಅವ್ರು ವಿಚಾರ ಮಾಡಿ ಏನಂತಾರೆ ಅವರು, ದೊಡ್ಡವರ ಆದರ್ಶಗಳು ನೀತಿ. ದೊಡ್ಡವರ ಆದರ್ಶ ಅಂದ್ರೆ ದೊಡ್ಡವರು ಯಾರು ಅನ್ನುವಂಥ ಪ್ರಶ್ನೆ ಬರ್ತದೆ. ಪ್ರತಿಯೊಬ್ಬರು ತಮ್ಮ ಪೂರ್ತಕ್ಕೆ ತಾವು ದೊಡ್ಡವರಂತೆ ತಿಳ್ಕೊಂಡೇವು ನಾವೀಗ. ನಾನು ನನ್ನ ಪೂರ್ತಕ್ಕೆ ನಾ ದೊಡ್ಡವ ಅಂತ ತಿಳ್ಕೊಂಡಿರ್ಬೇಕು, ಮತ್ತೊಬ್ಬ ತನ್ನ ಪೂರ್ತಕ್ಕೆ ತಾ ದೊಡ್ಡವ ಅಂತ ತಿಳ್ಕೊಂಡ. ಇಷ್ಟೇ ಯಾಕೆ ಈ ದೊಡ್ಡವ ಅನ್ನುವಂಥದ್ದು ಎಲ್ಲ ಕಡೆ ತುಂಬ್ಕೊಂಡು ಬಿಟ್ಟದಂತಾರವ್ರು. ಇವತ್ತೊಬ್ಬ ಭಿಕ್ಷುಕ ಇದ್ದಾನಂದ್ರು ಸಹಿತ ಅವನು ತನ್ನ ಒಂದು ಸಮಾನ ಇದ್ರೊಳಗೆ ನಾನು ಶ್ರೇಷ್ಠ ಭಿಕ್ಷುಕ ಅಂತಲೇ ಅಹಂಕಾರ ಪಟ್ಕೊತಿರ್ತಾನ. ಈಗ ನೋಡ್ರಿ, ಇಬ್ಬರು ಭಿಕ್ಷುಕರು ಅಕಸ್ಮಾತ್ ಈ ಹೆಣ್ಗಂಡಿನ ವ್ಯವಹಾರ ಮಾಡಿದ್ರಂದ್ರೆ ಜಂಬು ಕೊಚ್ಕೋತಾರ ಅವರು. ನಾನು ನನ್ನ ಮಗಳನ್ನ ಗೋಗುಮುಟ್ಟದ ಮುಂದೆ ನಿಂತು ಭಿಕ್ಷಾ ಬೇಡ ಕೊಟ್ಟನಂತ ಹೇಳಿ ಅವ ಎದಿ ಉಪ್ಪು ಚಾಟಿರ್ತಾನ. ಯಾಕಂದ್ರೆ ಅಲ್ಲಿ ಉತ್ಪನ್ನ ಹೆಚ್ಚಿರ್ತದೆ. ಗೋಗುಮುಟ್ಟು ಮುಂದೆ ನಿಂತು ಭಿಕ್ಷಾ ಬೇಡವ ಶ್ರೇಷ್ಠ ಭಿಕ್ಷುಕಾರ ನಾವು ದಿವಸ ಉತ್ಪನ್ನ ಹೆಚ್ಚಿರ್ತದ ಅವಾಗ. ಅದೇ ಮತ್ತೆ ಇಲ್ಲೆಲ್ಲರೇ ಮತ್ತೆ ಎಲ್ಲರೇ ಜಲನಗರ್ನಾಗ ಇಂಥಲ್ಲಿ ಭಿಕ್ಷಾ ಬೇಡವ್ರಿದ್ರೆ ಅವ್ರ ದಿವಸದ ಪ್ರಾಪ್ತಿ ಕಡಿಮೆ ಇರ್ತಲ್ಲ, ಅವ್ರು ಕಡಿಮೆ. ನನ್ನ ಮಗಳನ್ನ ನಾನು ಗೋಗುಮುಟ್ಟದ ಎದುರಿಗೆ ಇರುವಂಥ ಭಿಕ್ಷುಕನಿಗೆ ಕೊಟ್ಟನಿ, ನನ್ನ ಅಳಿಯ ಶ್ರೇಷ್ಠ ಅಂತೇಳಿ. ಈ ದೊಡ್ಡವರು ಅನ್ನುವಂಥದ್ದು ಏನದಲ್ಲ, ಒಬ್ಬವಂತಾನ ನಾನೇ ಶ್ರೀಮಂತ ಅಂತಾನ. ತನ್ನ ಒಂದು ಶ್ರೀಮಂತಿಕೆಯನ್ನು ನೋಡಿ ನನ್ಕಿಂತ ಯಾರೂ ಶ್ರೀಮಂತರೇ ಇಲ್ಲ ಅಂತ ತಿಳ್ಕೊಂಡ ಅವನು ಒಂದು ಟಿವಿನೇ ಬೇರೆ ಇರ್ತದೆ. ಮತ್ತೊಬ್ಬವಂತಾನ ನಾನೇ ಸುಂದರ ಅಂತಂತಾನ, ನನಗಿಂತ ಸುಂದರರೇ ಯಾರೂ ಇಲ್ಲ. ಇನ್ನೊಬ್ಬವಂತಾನ ನಾನೇ ಬಲಿಷ್ಠ ಅಂತಾನ, ನಾನೇ ಏನಪ್ಪ ಅಂದ್ರೆ ಬಲಿಷ್ಠ ಅಂತೇಳಿ. ಈ ದೊಡ್ಡವರು ನಾನು ದೊಡ್ಡವ, ನಾನು ಶ್ರೇಷ್ಠ ಅನ್ನುವಂಥದ್ದು ಈ ಒಂದು ಅಜ್ಞಾನದೊಳಗೆ ಸರ್ವಸಾಧಾರಣ ಎಲ್ಲರೂ ಮುಳುಗಿಬಿಟ್ಟಿರ್ತಾರಂತ, ಎಲ್ಲರೂ ಮುಳುಗಿಬಿಟ್ಟಿರ್ತಾರೆ.
ಈ ದೊಡ್ಡವ್ರ ಪ್ರಶ್ನೆ ಹೇಳುದಿಲ್ಲ ಅಂತಾರ ಅವರು. ಇದೊಂದು ಅಜ್ಞಾನದ ಪರಮಾವಧಿ. ಇದು ನಾವು ದೊಡ್ಡವರು ಅಂತೆ ನಾನು ಶ್ರೇಷ್ಠ ಅಂತ ತಿಳ್ಕೋದ್ರಷ್ಟು ಮೂರ್ಖತನ ಮತ್ತೊಂದು ಯಾವುದೂ ಇಲ್ಲ ಅಂತಾರವ್ರು. ಇದೊಂದು ಮೂರ್ಖತನ. ನೀನು ಭಾಳ ಗಳಿಸಿ ಅಂದ್ರೆ ಏನು? ಜಗತ್ತಿನೊಳಗೆ ನಿನ್ನಷ್ಟು ಯಾರೂ ಗಳಿಸಿರಬಾರ್ದು ಅಂದ್ರೆ ನೀನು ಶ್ರೇಷ್ಠ ಗಳಿಕೆ ಮಾಡಿದ. ಯಾಕ್ರಿ ರಮೇಶ್ ಅವರು ಇವತ್ತ ವಿಶೇಷವಾಗಿ ನಮ್ಮ ರಮೇಶ್ ಅವರು ಬಂದಾರ, ನಮ್ಮ ರಾವ್ ಸಾಹೇಬ್ ಬಂದಾನ. ಏನೇ ಆಗಲಿ ಒಂದೊಂದು ಸತ್ಸಂಗಕ್ಕೆ ಒಬ್ಬೊಬ್ರು ಹೊಸದಾಗಿ ಇಲ್ಲಿ ಬರ್ಲಿಕ್ಕತ್ತಾರಲ್ಲ, ಇದು ಭಾಳ ಸಂತೋಷ. ಪ್ರಸಂಗಾನುಸಾರ ಕಡಿಮೆ ಕೊಡ್ಬೋದು, ಹೆಚ್ಚು ಕೊಡ್ಬೋದು, ಇದೇನು ವಿಶೇಷ ಅಲ್ಲ. ಆದರೆ ಜೀವನದೊಳಗೆ ಬದಲಾವಣೆ ಮಾಡ್ಕೋಬೇಕು ಅನ್ನುವಂಥ ಒಂದು ವಿಚಾರ ಶಕ್ತಿ ನಮ್ಮಲ್ಲಿ ಬರ್ಲಿಕ್ಕತ್ತದಲ್ಲ, ಇದೇ ಗುರುನಾಥನ ಕೃಪಾ ಅಂತ ತಿಳ್ಕೋಬೇಕು. ಅವಂತಾನ ಹೌದು ಶ್ರೇಷ್ಠತ್ವ, ನೀನು ಸುಂದರ ಅಂತ ನಿನಗೆ ಅಕಸ್ಮಾತ್ ಅಹಂಕಾರ ಇತ್ತು ಅಂದ್ರೆ ಜಗತ್ತಿನೊಳಗೆ ನಿನ್ನಷ್ಟು ಸುಂದರ ಯಾರೂ ಇರ್ಲಿಕ್ಕಂದ್ರೆ ನೀನು ಅಹಂಕಾರ ಪಡ್ಬೋದು. ಸತ್ಯ ಯೋಗ್ಯ ಅಂತ ನಾನು ಬಲಿಷ್ಠ ಅಂತ ನೀನು ತಿಳ್ಕೊಂಡಿದ್ದೆ ಅಂದ್ರೆ ನಿನಕ್ಕಿಂತ ಶಕ್ತಿವಾನ್ರಿ ಈ ಭೂಮಿ ಮೇಲೆ ಯಾರು ಇರಬಾರ್ದು ಅಂದ್ರೆ ನೀನು ಏನು ಅಹಂಕಾರ ಪಡ್ಕೊಳ್ಳಿಕ್ಕತ್ತಿಲ್ಲ, ಅದು ಯೋಗ್ಯ. ಯಾರಿಗೆ ದೊಡ್ಡವರೇ ಇರುವುದಿಲ್ಲ ಅವರು ದೊಡ್ಡವರು ಅಂತ. ಯಾರಿಗೆ ಇರೋಕ್ಕಿಂತ ಹೆಚ್ಚಿನವ್ರು ದೊಡ್ಡವರೇ ಇರಬಾರ್ದು, ಅವರು ಮಾತ್ರ ದೊಡ್ಡವರು. ಅಂಥ ದೊಡ್ಡವರ ಆದರ್ಶಗಳೇ ನೀತಿ ಅಂತೇಳಿ ಸುಭಾಷಿತಗಾರ ಹೇಳ್ತಾರೆ. ನೀತಿ ಅಂದ್ರೆ ಏನಪ್ಪ? ದೊಡ್ಡವರ ಆದರ್ಶಗಳು, ದೊಡ್ಡವರ ಜೀವನದ ಆದರ್ಶ. ಹಂಗಾದ್ರೆ ದೊಡ್ಡವರು ಯಾರು? ಮಣೋಣಿ ಸದ್ಗುರು ಪೂರ್ಣಪಣೆ ದೇವಾಹೂನ ಕೋಟಿ ಉಣೆ ಜಯಾಸಿ ವರ್ಣಿತ ಭಾಂಡನೆ ವೇದಶಾಸ್ತ್ರಲಾಗಲಿ ಅಂತ. ದೊಡ್ಡವ್ರು ಯಾರಪ್ಪ ಅಂದ್ರೆ ಸದ್ಗುರು ದೇವಾಹೂನ ಕೋಟಿ ಗುಣೆ. ಈಗೇನು ನಾವು ಈ ಜಗತ್ತಿನೊಳಗೆ ದೇವರುಗಳನ್ನು ಮಾಡ್ಕೊಂಡೇವಲ್ಲ, ಈ ಎಲ್ಲ ದೇವರ ಕೋಟಿ ಪಟ್ಟು ದೊಡ್ಡವ ಯಾರಪ್ಪ ಅಂದ್ರೆ ಸದ್ಗುರುನಾಥ ಅಂತ. ದೇವಾಹೂನ ಕೋಟಿ ಗುಣೆ, ದೇವರ ಕೋಟಿ ಪಟ್ಟು ದೊಡ್ಡವ ಯಾರಪ್ಪ ಅಂದ್ರೆ ಸದ್ಗುರುನಾಥ. ಜಯಾಸಿ ವರ್ಣಿತ ಭಾಂಡನೆ ವೇದಶಾಸ್ತ್ರಲಾಗಲಿ, ಅವನನ್ನು ವರ್ಣ ಮಾಡಲಿಕ್ಕೆ ವೇದಶಾಸ್ತ್ರಗಳು ನೇತಿಯಲ್ಲಿ ಕತ್ತವಂತ. ವೇದಶಾಸ್ತ್ರಗಳಿಗೂ ಅಗೋಚರನಾದಂಥ ಪರವಸ್ತು ಯಾರಪ್ಪ ಅಂದ್ರೆ ಸದ್ಗುರುನಾಥ. ಅವು ಮಾತ್ರ ದೊಡ್ಡವ ಅಂತ ಹೇಳಿ ವೇದಶಾಸ್ತ್ರಗಳೇ ತೀರ್ಮಾನ ಮಾಡಿಬಿಡ್ತಾವ. ನ ಗುರೋರ್ ಅಧಿಕಂ ಅಂತ, ಗುರುವಿನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅಂದಾಗ ನಮಗೆ ಖಾತ್ರಿ ಆತಲ್ಲ, ನಾವು ಮಾಡ್ಕೊಂಡಂತ ಅಥವಾ ನಾವು ಅನುಗ್ರಹಿತರಾದಂಥ ಆ ಸದ್ಗುರುನಾಥ ಎಲ್ಲರಿಗಿಂತ ದೊಡ್ಡವ. ಅದು ಗುರು ಯಾರನ್ನೇ ಮಾಡ್ಕೊಳ್ಳಿ. ಈಗ ನನ್ನ ಗುರು, ನಿಮ್ಮ ಗುರು, ಅವ್ರ ಗುರು, ಇವ್ರ ಗುರು, ಈ ಬೇರೆ ಬೇರೆ ಸಗುಣ ರೂಪದಿಂದ ಬೇರೆ ಇರಬೇಕು. ಆದ್ರೆ ಗುರು ಅನ್ನುವಂಥದ್ದು ಒಂದೇ ಅದ. ಒಂದು ಸದ್ಗುರುನಾಥ ಮಹಾರಾಜ್ ಕಿ ಜೈ ಅಂದ್ರೆ ಎಲ್ಲಾ ಗುರುಗಳಿಗೂ ಮುಟ್ತಿರ್ತಾವ. ಅದು ನಮ್ಮ ಅಜ್ಞಾನಕ್ಕೆ, ನಮ್ಮ ಅಸಮಾಧಾನಕ್ಕೆ ನಾವೇನು ಮಾಡ್ತೇವೆ, ನಮ್ಮ ಗುರುವಿನ ಜಯ ಜಯಕಾರ ಹಾಕಿದ್ರೆ ಮಾತ್ರ ನಮಗೆ ಸಮಾಧಾನ ಆಗ್ತದೆ ಅಂತ ನಾವೇನು ಮಾಡ್ತೇವೆ, ಅದನ್ನೇ ಒತ್ತಿ 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 ಹೇಳ್ತಿರ್ತೀವಿ. ಸದ್ಗುರುನಾಥನಿಗೆ ಜಯ ಜಯಕಾರ ಹಾಕಲಿಕ್ಕೆ ದೇವಾದಿ ದೇವತೆಗಳು ವಿಮಾನದಿಂದ ಇಳಿದು ಬರ್ಲಿಕ್ಕೆ ತಡಪಡ ಮಾಡ್ಲಿಕ್ಕತ್ತಾರಂತ. ದೇವಾದಿ ದೇವಗಳು ಅಲ್ಲಿ ಜಯ ಜಯಕಾರ ಹಾಕಲಿಕ್ಕತ್ತಾರ. ನಮ್ಮದೊಂದು ಜಯ ಜಯಕಾರದ ಅವಶ್ಯಕತೆ ಸದ್ಗುರುನಾಥಗಿಲ್ಲ. ಅದು ಏನಾಗ್ತದೆ, ಎಲ್ಲಿಯವರೆಗೆ ಈ ಭೇದ ಭಾವ ನಮ್ಮಲ್ಲಿ ಹೋಗುವುದಿಲ್ಲ ಅಲ್ಲಿಯವರೆಗೆ ಆತ್ಮಾನಂದದ ಅನುಭೂತಿ ನಮಗಾಗುವುದಿಲ್ಲ. ಗುರುವಿನನ್ನ ನಾವು ಬೇರೆ ಬೇರೆ, ನನ್ನ ಗುರು ಶ್ರೇಷ್ಠ, ನನ್ನ ಗುರು ಶ್ರೇಷ್ಠ, ಆ ಗುರು ಶ್ರೇಷ್ಠ, ಈ ಗುರು ಶ್ರೇಷ್ಠ. ಗುರು ಶ್ರೇಷ್ಠ, ನಿನ್ನ ಗುರು ಅಷ್ಟೇ ಅಲ್ಲ, ಪ್ರತಿಯೊಬ್ಬರು ಗುರು ಸದ್ಗುರು ಅನ್ನುವಂತ ಏನಿದ್ದಾನಲ್ಲ ಶ್ರೇಷ್ಠ, ಅವ ಸದ್ಗುರುನಾಥ. ಅವನನ್ನ ವರ್ಣನಾ ಮಾಡಲಿಕ್ಕೆ ವೇದಶಾಸ್ತ್ರಗಳು ನೇತಿ ಅನ್ನುವಂಥ ಆ ಪರವಸ್ತು ಏನದಲ್ಲ ಅದು ಮಾತ್ರ ದೊಡ್ಡದು ಅಂತ. ತಿನಿ ಲೋಕ ಜೇತೂನಿ ನಿರ್ಮಾಣ ಜಾಲೆ ಸಯಾ ದೇವರಾಯಾಸಿ ಕೋಣೀನ ಬೋಲೆ ಜಗಿ ತೋರಲ ದೇವತೋ ಚೋರಲಾಸೆ ಗುರುವೀರತೋ ಸರ್ವತಾಹಿ ನದೀಸಿ. ನಿಜವಾಗಿಯೂ ನಿನ್ನ ಸ್ವರೂಪವನ್ನು ತೋರಿಸೋರು ಯಾರಾದರೂ ಇದ್ರೆ ಅವ ಸದ್ಗುರುನಾಥ ಒಬ್ಬನೇ. ಅದಕ್ಕೆ ಅವ ದೊಡ್ಡವ, ಅವ ದೊಡ್ಡವ. ಅಂಥ ಸದ್ಗುರುನಾಥನ ಜೀವನದ ಆದರ್ಶಗಳೇ ನೀತಿ ಅಂತ ಹೇಳ್ತಾರೆ. ಅವ ತನ್ನ ಜೀವನವನ್ನು ಯಾವ ರೀತಿ ಈ ಭೂಮಿ ಮೇಲೆ ಅವತಾರ ತಗೊಂಡು ಬಂದು ನಡೆದು ತೋರಿಸಿದಲ್ಲ, ಆ ನಡೆದಂಥ ಜೀವನ ಏನದಲ್ಲ ಅದು ನೀತಿ.
ನೀತಿಗೆ ಬೇಕಾದಷ್ಟು ವ್ಯಾಖ್ಯೆ ಹೇಳಬಹುದು. ನಮಗೇನು ನನ್ನ ಗುರುನಾಥ ಯಾವ ರೀತಿ ನಡೆದಲ್ಲ ಆ ರೀತಿ ನೀ ನಡಿಲಿಕ್ಕಂದ್ರ ನೀನು ನೀತಿವಂತ. ಹಂಗಾದ್ರೆ ನಮ್ಮ ಗುರುಗಳು ಹೆಂಗಿದ್ರು ಅನ್ನುವಂಥದ್ದನ್ನು ನಾವು ಹಳ್ಳಿ ನೋಡೋದು. ಉಪದೇಶ ತಗೊಂಡ ಮಾತ್ರಕ್ಕೆ ಮುಕ್ತರಾಗುವುದಿಲ್ಲ ಅಂತಾರ ಅವರು. ಗುರುವಿನಿಂದ ಉಪದೇಶ ತಗೊಂಡ ಮಾತ್ರಕ್ಕೆ ನೀನು ಮುಕ್ತನಾದನು. ಮುಕ್ತ ಅಂದ್ರೆ ಏನು? ನಾವು ಮುಕ್ತರಾದೇವ ಅಂದ್ರೆ ಮುಕ್ತ ಅಂದ್ರೆ ಏನು? ಮುಕ್ತ ಅಂದ್ರೆ ಬಿಡುಗಡೆ, ಬಂಧನದಿಂದ ಬಿಡುಗಡೆ. ನಿನಗೆ ಇರುವಂತ ಬಂಧನಗಳು ಯಾವ್ಯಾವು ಹಂಗಾರ? ಎಷ್ಟು ರೀತಿ ಬಂಧನಗಳಿಂದ ನೀನು ಬಿಕ್ಕೊಂಡು ಕೂತಿ, ಆ ಎಲ್ಲ ಒಂದೊಂದೊಂದೊಂದು ಹಗ್ಗದಿಂದ ನಿನ್ನನ್ನು ಬಿಡುಗಡೆ ಯಾರಾದರೂ ಮಾಡಿದ್ರಂದ್ರ ನೀನು ಮೋಕಳಿಕೆ ಯಾವಾಗ ಅದೆ ಅಂದ್ರೆ ನೀನು ಸಮಾಧಾನ ಆಗ್ತೀಯಲ್ಲ ಆವಾಗ ನೀನು ಮುಕ್ತ. ಅಂಥ ಸದ್ಗುರುನಾಥನ ಜೀವನದ ಒಂದು ನಡೆ ಏನದಲ್ಲ, ನಡೆ ನುಡಿ ಏನದಲ್ಲ, ಅವೇ ನೀತಿಗಳು ಅಂತ ಹೇಳ್ತಾರೆ. ಇವತ್ತು ಸಂಗಮೇಶ್ವರ ಮಹಾರಾಜರನ್ನೇ ನಾವು ತಗೋರಿ. ಅವರು ತಮ್ಮ ಜೀವನದೊಳಗೆ ಯಾವ ರೀತಿ ನಡೆದಲ್ಲ ಆ ರೀತಿ ಅಕಸ್ಮಾತ್ ನೀನು ನಡೀಲಿಕ್ಕೆ ಪ್ರಯತ್ನ ಪಟ್ಟುಕೊಂಡು ನಡೀಲಿಕ್ಕೆ ಶುರು ಮಾಡಿದ್ದೆ ಅಂದ್ರೆ ನೀನು ನೀತಿವಂತ. ಸಂಗಮೇಶ್ವರ ಮಹಾರಾಜರು ಹೆಂಗಿದ್ರು? ಸದ್ಗುರು ಸ್ಥಾನದಾಗಿದ್ರು ಸಹಿತ ಶಿಷ್ಯರ ಪಾದರಕ್ಷೆಗಳನ್ನು ಕಾಯುವ ಕೆಲಸ ಮಾಡಿದ್ರು ಅವರು. ನೀನು ಮಾಡಿಯ? ನಿನಗೆ ಮುಂದೆ ಕರಿಬೇಕು, ಮ್ಯಾಲೆ ಕೂಡಿಸಬೇಕು, ನಿನ್ನನ್ನು ವರ್ಣನ ಮಾಡಬೇಕು, ನಿನ್ನ ಶ್ರೇಷ್ಠತ್ವಕ್ಕೆ ಧಕ್ಕಿ ಬಂದಿರಬಾರ್ದು ಅಂದಾಗ ನೀನು ಈ ಸಭಾದಾಗಿರ್ತಿ. ಅಕಸ್ಮಾತ್ ನಿನ್ನ ಕರೀಲಿಲ್ಲ ಅಂದ್ರೆ ನೀ ಮತ್ತೊಂದು ಬರುವುದಿಲ್ಲ. ನೀನು ಸಂಗಮೇಶ್ವರ ಮಹಾರಾಜ್ ಕಿ ಜೈ ಅಂತ ಜೈಕಾರ ಹಾಕಿ ಒಳಗಿನ ಒಂದು ಏನಪ್ಪಾ ಅಂದ್ರೆ ಆಂತರಿಕ ಸ್ಥಿತಿಯನ್ನು ನೋಡಿದಂದ್ರೆ ಸಂಗಮೇಶ್ವರ ಮಹಾರಾಜರ ಜೀವನದೊಳಗೆ ಯಾವ ರೀತಿ ನಡೆದ್ರು ಹಂಗ ನಿಗರ್ವಿಯಾಗಿ ನಿರಹಂಕಾರಿಯಾಗಿ ನೀನು ಜೀವನ ಸಾಕ್ಷಿದ್ದೆ ಅಂದ್ರೆ ನೀನು ನೀತಿವಂತ. ಇಲ್ಲಿ ಬಂದ ಕೂಡಲೇ ಕಸಬಾರಿಗೆ ಹಿಡ್ಕೊಂಡು ನಿಂದಿರುವಂತ ಸ್ಥಿತಿ ಬರಬೇಕಲ್ಲ ನಿನಗೆ. ಬಂದವ್ರ ಚಪ್ಪಲ್ ಜೋಡಿಸಿಡುವಂತ ಸ್ಥಿತಿ ಬರಬೇಕಲ್ಲ. ಬಂದ ಏನು ಪ್ರವಚನ ಕೂಡವ್ರು ಕೂಸುಗಳನ್ನ ಕರ್ಕೊಂಡು ಕೂಡ್ತಿದ್ರಂತವ್ರು. ನಮ್ಮ ಅಪ್ಪನ ಪ್ರವಚನ ಕೇಳಿ ಅಂತೇಳಿ ನಿಮಗೆಲ್ಲ ಗೊತ್ತದ ಸಂಗಮೇಶ್ವರ ಮಹಾರಾಜರು ಯಾವ ರೀತಿ ಸೇವಾ ಮಾಡಿದ್ರು ಅಂದ್ರೆ ಅವ್ರ ಸೇವಾದಿಂದನೇ ಈ ಸ್ಥಿತಿಗೆ ಹೋಗ್ಬಿಟ್ಟು ಬರೇ ಸೇವಾ ಮಾಡಿದ್ರು. ಅವರು ಸೇವಾದಿಂದನೇ ಇಂಥ ಒಂದು ಅವಸ್ಥೆಗೆ ಹೋಗಿ ಮುಟ್ಟಿದಂಥ ಸದ್ಗುರುನಾಥನ ಶಿಷ್ಯರೇನಿದ್ದಿರಲ್ಲ ಆ ರೀತಿ ಅಕಸ್ಮಾತ್ ನಾವು ನಡೆದೇವು ಅಂದ್ರೆ ನಾವು ನೀತಿವಂತರು. ಭಾವಸಾಹೇಬ್ ಮಹಾರಾಜರು 500 ಎಕರೆ ಜಮೀನುಗಳನ್ನು ಕಳ್ಕೊಂಡು ಬಿಟ್ರು. ಅವರು ಕುದುರೆ ಮೇಲೆ ಹಿಟ್ಟ ಹಾಕಿ ಕಟ್ಕೊಂಡು ಹೋಗಿ ಭಕ್ತಿ ಪ್ರಸಾರ ಮಾಡಿದ್ರು. ಅವರು ಯಾರಿಂದ ಏನನ್ನೂ ಬೇಡಲಿಲ್ಲ. ಅಕಸ್ಮಾತ್ ಆ ರೀತಿ ನಿರಪೇಕ್ಷವಾಗಿ ಏನಪ್ಪಾ ಅಂದ್ರೆ ಅಂಥ ಒಂದು ಪ್ರಬಲವಾದಂಥ ವೈರಾಗ್ಯದಿಂದ ನಿನ್ನ ಭಕ್ತಿ ಪ್ರಸಾರಕ್ಕಾಗಿ ನಿನ್ನ ಜೀವನವನ್ನು ನೀನು ಉಡುಪಾಗಿಟ್ಟಿದ್ದೆ ಅಂದ್ರೆ ನೀನು ನೀತಿವಂತ. ಗಿರಿಮಲ್ಲಪ್ಪ ಮಹಾರಾಜರು ದೊಡ್ಡ ಶ್ರೀಮಂತರಿದ್ರು ಸಹಿತ ತಮ್ಮ ಇಡೀ ಏನಪ್ಪಾ ಅಂದ್ರೆ ಪ್ರಪಂಚವನ್ನೇ ಏನಪ್ಪಾ ಅಂದ್ರೆ ಮೂರಾಬಟ್ಟಿ ಮಾಡ್ಕೊಂಡು ಹೋಗಿ ಭಾವಸಾಹೇಬ್ ಮಹಾರಾಜರ ಒಂದು ಗುಡಿ ಕಟ್ಟಲಿಕ್ಕೆ ತಮ್ಮದನ್ನುವಂಥ ಎಲ್ಲವನ್ನೂ ಏನು ಅರ್ಪಣ ಮಾಡಿದ್ರಲ್ಲ ಹಂಗ ಅಕಸ್ಮಾತ್ ನಿನ್ನ ಪ್ರಪಂಚದೊಳಗೆ ನೀನೇನಾದರೂ ಅರ್ಪಣ ಮಾಡಿದ್ದೆ ಅಂದ್ರೆ ನೀನು ನೀತಿವಂತ. ಮುಂಜಾನೆ ಒಂದು ತಾಸ ಮಧ್ಯಾಹ್ನ ತಾಸ ಹೋಗ್ಲಿ, ಭಾವಸಾಹೇಬ್ ಮಹಾರಾಜರು 9 ತಾಸು ಧ್ಯಾನ ಮಾಡ್ತಿದ್ರು. ನೀವು 9 ಮಾಡಬೇಡ, ಮುಂಜಾನೆ ಒಂದು ತಾಸ, ಮಧ್ಯಾಹ್ನದ ಒಂದು ತಾಸ, ಸಂಜೆನ್ಯಾಕ ಒಂದು ತಾಸ, 3 ತಾಸು ಅಕಸ್ಮಾತ್ ನೀನು ಕಚ್ಚಿಡು ಧ್ಯಾನ ಮಾಡ್ತಿದ್ದೆ ಅಂದ್ರೆ ನೀನು ನೀತಿವಂತ. ಆಹಾರ ವಿಹಾರದೊಳಗೆ ಹಿತಾಮಿತವಾಗಿ ನೀನು ಬಳಸಿಕೊಂಡು ಆಹಾರ ಉಂಡ್ಕೊಂಡು ನನ್ನ ಜೀವನ ನನ್ನ ಸದ್ಗುರುವಿನ ಸೇವೆಗೆ ಅರ್ಪಣ ಅನ್ನುವಂಥ ಮನೋಭಾವ ಹೊಂದಿದ್ರಿ ಅಂದ್ರೆ ನೀವು ನೀತಿವಂತರು ಅಂತಂತಾರು. ಎಲ್ಲಿ ಫರಕ್ ಅದ? ಒಂದಕ್ಕೊಂದು ಸಂಬಂಧ ಇಲ್ಲ. ನಮಗ ಸದ್ಗುರುನಾಥನ ಜೀವನದ ಒಂದು ನಡೆಗೆ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಸಂಬಂಧ ಇಲ್ದನೆ ನಾವು ಸಂಬಂಧ ಸಿಗುವಂತ ಒಂದು ಆನಂದ ನಮಗೆ ಸಿಗಬೇಕು ಅಂದ್ರೆ ಹೆಂಗೆ ಸಿಗ್ತದಪ್ಪ? ಪ್ರಪಂಚವನ್ನೇ ತ್ಯಾಗ ಮಾಡಿಬಿಟ್ರು ಅವರು. ತಮ್ಮ ಪ್ರಪಂಚಕ್ಕೆ ನೀರು ಹಾಕಿಬಿಟ್ರು. ರಾಮಚಂದ್ರ
ಕೈಯಾನ ಪೆನ್ ತಾಳಿಕೋಟಿ ಒಳಗೆ ಬಿಟ್ಬಿಟ್ರು ಅವರು. ಗುರುಭಕ್ತಿ ಮಂದ ಭಾವರಾಯನ ಭಕ್ತಿ ಮಂದ ಆಗ್ಲಿಕ್ಕತ್ತ ಅಂತೇಳಿ ಮನಸ್ಸಿನಾಗ ಅಂತಃಕರಣದಾಗ ವೇದನೆ ಆಗಿ ಕೈಯಾನ ಪೆನ್ ಬಿಟ್ಬಿಟ್ರು. ಮುಂದೆ ಭಕ್ತಿ ಕಾರ್ಯಕ್ಕಾಗಿ ನಿಂತರು. ಹಂಗೆ ನೀನೇನಾದರೂ ನಿನ್ನ ಸದ್ಗುರುವಿನ ಭಕ್ತಿ ಕಾರ್ಯಕ್ಕೆ ನಿಂತಿದ್ದಾದ್ರೆ ನೀನು ನೀತಿವಂತ. 700 ಕುಲಕರ್ಣಿಕೆ ರಂಗರಾವ್ ಮಹಾರಾಜರು, ನಮ್ಮ ಮಹಾರಾಜರು 700 ಕುಲಕರ್ಣಿಕೆಯನ್ನ ತ್ಯಾಗ ಮಾಡಿ ಹೆಂಡ ಹೆಂಡತಿ ಎಲ್ಲ ಮನಿಗಿನಿ ಬಿಟ್ಟು ಊಟ ಅರ್ವಿ ಮೇಲೆ ಮನಿ ಬಿಟ್ಟು ಹೊಂಟು ಬಿಟ್ರು. ಹಂಗೆ ಅಕಸ್ಮಾತ್ ನೀ ಏನಾದರೂ ಪ್ರಪಂಚದ ಮೇಲೆ ವಿಮುಖನಾಗಿ ನೀನು ಭಕ್ತಿ ಕಾರ್ಯಕ್ಕಾಗಿ ನಿನ್ನ ಗುರುವಿನ ಕೀರ್ತಿಯಾಗಿ ನೀ ಹಂಬಲಿಸಿದ್ದೆ ಅಂದ್ರೆ ನೀನು ನೀತಿವಂತ. ಪ್ರಪಂಚದೊಳಗೂ ಆನಂದ ಬೇಕು, ಪರಮಾರ್ಥದೊಳಗೂ ವೈಭವ ಬೇಕು ಅಂದ್ರೆ ಇದು ಯಾವ ಕಾಲಕ್ಕೂ ಸಿಗುವುದಿಲ್ಲ ಅಂತಾರ ಅವರು. ಪರಮಾರ್ಥವನ್ನು ನೀನು ಆನಂದ ರೀತಿಯಿಂದ ಮಾಡು, ಸದ್ಗುರುವಿಗೆ ನಿನ್ನನ್ನು ನೀನು ಅರ್ಪಣೆ ಮಾಡ್ಕೋ. ನಿನ್ನ ಪ್ರಪಂಚವನ್ನು ಸದ್ಗುರುನಾಥ ಮಾಡ್ತಾನೆ. ನಿನ್ನ ಪ್ರಪಂಚ ನಿನಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಅಕಸ್ಮಾತ್ ಇಲ್ಲಿ ತನಕ ನಿನ್ನ ಪ್ರಪಂಚವನ್ನು ನೀನು ಮಾಡಿದೆ ಅಂದ ಮಾತ್ರಕ್ಕೆ ನಿನ್ನ ಪ್ರಪಂಚ ಎಷ್ಟು ಶುದ್ಧ ಮಾಡಿಪ್ಪ ನೀನು. ನಿನ್ನ ಪ್ರಪಂಚ ಹೊಳೆ ನೋಡು, ನಿನ್ನ ಪ್ರಪಂಚ ಶುದ್ಧ ಆಗೇ ಇಲ್ಲ. ಅದು ವಿಷಮ ಸಂಸಾರವಿದನು ಕನಸೆಂದರಿ ಅಂತ ನಿಜಗುಣ ಸೇವೆಗಳಂದ್ರು. ಇದು ಸಂಸಾರ ಇದ್ರ ಸಮ ಮಾಡ್ಲಿಕ್ಕೆ ಆಗುವುದಿಲ್ಲ. ನಿನ್ನ ಪ್ರಪಂಚದಾಗ ಒಂದು ಮಾಡೋದ್ರಾಗ ಒಂದು ಹೇರ್ಪೇರ್ ಹಾಕೋತಾನೆ ಹೋಗ್ಯದ, ಯಾವಾಗಲೂ ಹಾಕೋತ ಬಂದದ. ಆಗ್ಯದ ಅನ್ಸೋದು ಇದ ಯಾರ್ದು ಆಗಿಲ್ಲ. ಇವು ಕಲ್ಪನಾ ಅನಿಸಿಬಿಟ್ಟದ. ನನ್ನ ಪ್ರಪಂಚನ ಅಗದಿ ಸೀದಾ ಕೊಡುವತ್ತ. ಇವು ವಿವೇಕದಿಂದ ನಾವೆಲ್ಲ ವಿಚಾರ ಮಾಡಬೇಕು. ಸಮರ್ಥರಿದ್ದಾರೆ, ಸಮರ್ಥರ ಎದುರಿಗೆ ನಾವು ಹೆಂಗಿರಬೇಕು ಅನ್ನುವಂಥದ್ದು ಇದೇನಂತಾರಲ್ಲ, ಇವೇ ನೀತಿಗಳು. ನಾವು ಯಾವ ರೀತಿ ನಮ್ಮ ಒಂದು ಅವಸ್ಥೆ ಇರಬೇಕು ಅನ್ನೋದು ಬಹಳ ಮುಖ್ಯದ. ಭಗವಂತನ ಎದುರಿಗೆ ನಾವು ಕಾಲು ಚಾಚ್ಕೊಂಡು ಕೂತೇವಂದ್ರೆ ಯೋಗ್ಯ ಅನ್ನಿಸ್ತದ ಅನ್ನೋದು. ದೊಡ್ಡವನು ಮುಂದೆ ಹೆಂಗಿರಬೇಕು ಅಂದ್ರೆ ನಾವು ಹಿಂಗೆ ಇರಬೇಕು. ಹಿಂಗಿದ್ರೆ ಏನಾರ ಸಿಗ್ತದ, ಹಿಂಗೆ ಕೂತೇವಂದ್ರೆ ಏನೂ ಸಿಗುವುದಿಲ್ಲ. ಇವೆಲ್ಲದರಲ್ಲೂ ಬದಲಾವಣೆ ಯಾವಾಗ ನಮಗೆ ಹಾಕೋತ ಹೊಂಡುತ್ತದಲ್ಲ ಆವಾಗ ನಾವು ನೀತಿಯ ಸ್ಥಾನವನ್ನು ಆಕ್ರಮಿಸ್ಕೋತ ಹೋಗ್ತಿರ್ತೇವೆ. ಅದಕ್ಕೆ ಅವರಂದ್ರು ನೀನು ನೀತಿವಂತನಾಗಿರಪ್ಪ. ನೀನು ಏತೇ ವರ್ತವೇ ಚೊಕ್ಕಟ ನೀತಿ ನ್ಯಾಯ. ನ್ಯಾಯ ಅಂದ್ರೇನು? ಸತ್ಯದಿಂದ ನಡಿ, ಆದರ್ಶ ವ್ಯಕ್ತಿಯಾಗಿ ನಿನ್ನ ಸದ್ಗುರುನಾಥನ ಜೀವನದ ಆದರ್ಶವನ್ನು ನೀನು ಮೈಗೂಡಿಸಿಕೊಂಡು ಸತ್ಯವಾಗಿಯೇ ನೀನು ಸತ್ಯಕ್ಕಾಗಿಯೇ ಬದುಕಿದೆ ಅಂದ್ರೆ ಮಾತ್ರ ನಿನಗೆ ಮುಂದಿನ ವಿಚಾರಗಳು ಸಿಗ್ತಾವ. ನೀನು ಭಕ್ತಿವಂತ ಅನಿಸ್ಕೋತಿ, ಭಕ್ತ ಅನಿಸ್ಕೋತಿ, ಸತ್ಶಿಷ್ಯ ಅನಿಸ್ಕೋತಿ. ನಿನಗೆ ಏನು ಒಂದೊಂದು ಕೆಲವೊಂದು ಪದವಿಗಳು ಸಿಗಬೇಕಾಗ್ತಲ್ಲ ಅವು ಸಿಕ್ಕೋತೆ ಇರ್ತವೆ. ಇದನ್ನೇನೂ ಮಾಡಲಾರ್ದ ಬಾಹ್ಯ ಆಡಂಬರದೊಳಗೆ ನಾನೊಬ್ಬ ಶ್ರೇಷ್ಠ ಸಂತ, ನಾನೊಬ್ಬ ಶ್ರೇಷ್ಠ ಪ್ರವಚನಕಾರ, ನಾನೊಬ್ಬ ಕೀರ್ತನಕಾರ, ನಾನು ಭಾಳ ದಿವಸ ಮಹಾರಾಜರ ಜೋಡಿ ಇದ್ದೀನಿ, ಭಾಳ ದಿವಸ ಮಹಾರಾಜರ ಜೋಡಿ ಅಡ್ಡಾಡೀನಿ, ಮಠದ್ದೆಲ್ಲ ನಾನೇ ಜವಾಬ್ದಾರಿ ನೋಡ್ಕೊಳಿಕತ್ತೀನಿ. ನೀವು ಯಾರೂ ಇರಲಿಲ್ಲ ಅಂದರೂ ನಡೆದೇ ನಡೀತದೆ. ಯಾರೂ ಇರ್ಲಿಕ್ಕಂದ್ರೂ ಸಹಿತ ಸದ್ಗುರುನಾಥನ ಕಾರ್ಯ ಸದ್ಗುರುನಾಥನೇ ಮಾಡ್ಕೋತಿರ್ತಾನ. ಇದ್ರಾಗ ನಮ್ಮ ಪಾತ್ರ ಏನೂ ಇರುವುದಿಲ್ಲ. ನಮ್ಮ ಮಹಾರಾಜರು ಮನೆ ಬಿಟ್ಟು ಬರೋ ಹೊತ್ನಾಗ ಒಂದು ಸ್ವಲ್ಪ ಜಮೀನು ಇಟ್ಕೋಬೇಕು. ನನ್ನ ಗುರುವಿನ ಭಕ್ತಿಗೆ ಏನಪ್ಪ ಅಂದ್ರೆ ಇದನ್ನು ಮಾರೆ ನನ್ನ ಗುರುವಿನ ವೃಂದಾವನ ಮಠ ಗಿಟ ಕಟ್ಟಿಸ್ಬೇಕು ಅಂತ ಸ್ವಲ್ಪ ಜಮೀನು ಇಟ್ಕೋಬೇಕಂತ ಮನಸ್ಸಿನಾಗ ಬಂದು ಹೋತಂತ ಅವ್ರಿಗೆ. ಮನೆ ಬಿಟ್ಟು ಬರೋ ಹೊತ್ನಾಗ ಉಳ್ಕಿದ್ದೆಲ್ಲ ಅಂತ ಬಿಟ್ಟುಬಿಟ್ರು. ಒಂದಿಷ್ಟು ಇಟ್ಕೊಂಡು ನನ್ನ ಗುರುವಿನ ಕೀರ್ತಿ ಬೆಳೆಸಲಿಕ್ಕೆ ಆರ್ಥಿಕವಾಗಿ ಇರಲಿ ಅಂತೇಳಿ ಅನ್ನುವಂಥದ್ದು ಭಾವ ಬಂದದ್ದಕ್ಕೆ ರಾಮಚಂದ್ರರಾವ್ ಮಹಾರಾಜರ ಕನಸಿನಾಗ ಬಂದು ಹೇಳಿದ್ರಂತೆ. ಸ್ವಪ್ನದಾಗೇನು ಸ್ವಪ್ನೇನೋ ಇದೇನೋ ಅವರಿಗೆ ರಾಮಚಂದ್ರರಾವ್ ಮಹಾರಾಜರು ಏನು ಅಂದ್ರು, ಅವರು ಏನೋ ಹುಚ್ಚ ಅಂದ್ರ ಅವರು. ಇದನ್ನು ತಗೊಂಡು ಏನು ಮಾಡಾವ, ನೀವು ಹೊರಗೆ ನಡಿ, ಕಡ್ಡಿ ಕೈಲೇ ಕೆಲಸ ಮಾಡ್ಕೋತೀನಿ, ಗುಡ್ಡದಷ್ಟು ಕೆಲಸ ಅಂದ್ರು. ಬರೇ ಒಂದು ಕಡ್ಡಿ ಕೈಲೇ ಗುಡ್ಡದಷ್ಟು ಕೆಲಸ ಮಾಡ್ಕೋತಂತಂದು. ಆವಾಗ ಊಟ ಅರ್ಬಿ ಮೇಲೆ ಬಂದುಬಿಟ್ರು ನಮ್ಮ ಮಹಾರಾಜರು. ಊಟ ಅರ್ಬಿ ಮೇಲೆ ಬರುವುದಂದ್ರೆ ಅರ್ಥ ಆಗ್ತಾನೆ ಸಂಗು ನಿನಗೆ. ಅಂದ್ರೆ ಈಗ ಏನು ನಾವು ಉಟ್ಕೊಂಡು ಕೂತಿರ್ತಿಲ್ಲ, ಇಷ್ಟ್ರ ಮೇಲೆ ಹೊರಗೆ ಬಂದುಬಿಡೋದು. ಮತ್ತೊಂದು ಹಂಗಿಲ್ಲ, ಮತ್ತೊಂದು ದೋಸ್ತ್ರಿಲ್ಲ, ಮತ್ತೊಂದು ಬನಿಯನ್ನಿಲ್ಲ, ಹೊತ್ಕೊಳ್ಳಿಕ್ಕಿಲ್ಲ, ಹಾಸ್ಕೊಳ್ಳಿಕ್ಕಿಲ್ಲ, ಹೊದಿಕ್ಕಿಲ್ಲ, ಏನೇನು ಇಲ್ಲ, ಹಂಗೆ ಬಂದುಬಿಡೋದು. ಹಂಗೆ ಹೆಂಗೆ ಬರೋದು, ತಿರುಗಿ ಮತ್ತೆ ಎಂದೂ ಆ ಕಡೆ ಹೊಳ್ಳಿ ನೋಡ್ಲಾರ್ದಂಗೆ ಬರೋದು. ಮತ್ತದು ಹೋಗಿ ಬರೋದಲ್ಲ, ಹೋಗಿ ರಗಡ ಮಂದಿ ಬರ್ತಾರ.
ಸಂತೋಬಾ ಪವಾರ್ ಅಂತಿದ್ದ. ಸಂತೋಬಾ ಪವಾರ್ ಅಂತೇಳಿ ಮಹಾರಾಷ್ಟ್ರದ ಒಬ್ಬರು ಸಂತರಾಗಿ ಹೋದರು. ಸಂತೋಬಾ ಪವಾರ್ ಅವ್ರ ಹೆಸರು. ತುಕಾರಾಮ್ ಮಹಾರಾಜರ ಕೀರ್ತನ ನಡೆದಿತ್ತು ಒಂದು ಊರಾಗ. ಸಂತೋಬಾ ಪವಾರ್ ಎಲ್ಲಿ ಒಂದು ಆಸ್ಥಾನಕ್ಕೆ ಇದ್ದಿದ್ದಲ್ಲ, ಅವ ಒಂದು ಏನಿದ್ರಿ, ಅವ ನಾಯಕ್ ಅಂತಿದ್ದವ. ಮಹಾರಾಷ್ಟ್ರದ ಒಂದು ಗುಂಪಿಗೆ ಒಂದು ನಾಯಕ್ ಅಂತಿದ್ದ. ಅದಕ್ಕೆ ಅವನೇ ಒಡೆಯ ಸಂತೋಬಾ ಪವಾರ. ಅವ್ರ ಅಡ್ಡ ಹೆಸರು ಪವಾರ. ಅಲ್ಲಿ ತುಕಾರಾಮ್ ಮಹಾರಾಜರು ಬಂದರು. ತುಕಾರಾಮ್ ಮಹಾರಾಜರು ಬಂದ ಕೂಡಲೇ ತುಕಾರಾಮ್ ಮಹಾರಾಜರು ಬಂದಾರ ಅಂದ ಕೂಡಲೇ ಎಲ್ಲರೂ ಮತ್ತೆ ಕೀರ್ತನ ಹೇಳಿಸ್ಬೇಕಂತೇಳಿ ಇದು ಮಾಡೋರಲ್ಲ. ಮಹಾರಾಜರ ನಿಮ್ಗೆ ಸೇವಾ ಆಗಲ್ರಿ ಅಂತಂದ್ರು. ಅವ್ರೊಂದು ಹಾಳು ಗಾಡಿತ್ತು, ಒಂದು ಮನೆ ಬಿದ್ದಿತ್ತು. ಮನೆ ಬಿದ್ದ ಜಾಗದಾಗ ಹೋಗಿ ಕೀರ್ತನ ಮತ್ತು ಅವ್ರು ಯಾರು ಕರಿಬೇಕು, ಅವ್ರಿಗೆ ಸಂತರಿಗೆ ಇಂತಲೇಬೇಕು, ನಾವಂತೇವೆ ನಮಗೆ ಅದು ಬೇಕು ಇದು ಬೇಕು ಅಂತೇಳಿ. ಅವ್ರು ಏನೂ ಬೇಕು ಅನ್ನೋದಿಲ್ಲ. ಅವರು ಪಾಂಡುರಂಗನ ನಾಮ ಒಂದೇ ಸಾಕಂತಂದ್ರು. ಯಾಕಂದ್ರೆ ಅದರಾಗೆ ಎಲ್ಲ ರುಚಿ ಕಂಡುಬಿಟ್ಟು ಸಾರ 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 ವಿಠೋಬ ನಾಮ ತುಜೆ ಸಾರ, ರುಚಿಯಾದದ್ದು 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 ನಿನ್ನ ನಾಮನೇ ಅಂತೇಳಿ ಅಲ್ಲೇ ಜೈಕಾರ ಹಾಕಿಬಿಟ್ರು. ಅವರು ಜೈಕಾರ ಹಾಕಿ ಕೀರ್ತನ ಶುರು ಮಾಡಿಬಿಟ್ರು. ಹಾಳು ಮನೆಯೊಳಗೆ, ಬಿದ್ದ ಮನೆಯೊಳಗೆ. ಸಂತೋಬಾ ಪವಾರ ಎಲ್ಲೇ ಹೋಗಿದ್ರು ಹೊರಗೆ, ಕುದುರೆ ತಗೊಂಡು ಹೋಗಿಬಿಟ್ಟಿದ್ರು ತಮ್ಮ ಕೆಲಸದ ಮೇಲೆ. ಸಂತೋಬಾ ಪವಾರ್ನ ಅವೇನಿದ್ದಲ್ಲ ಆಕಿಗೆ ಸುದ್ದಿ ಹತ್ತು, ತುಕಾರಾಮ್ ಮಹಾರಾಜರು ಬಂದಾರ ಅಂತ ಹೇಳಿ ಆಕೆ ಗಡ್ಬಡ್ ಮಾಡ್ಕೊಂಡು ಬಂದು ಅಲ್ಲಿ ಬಂದು ಹೋಗಿ ಕೀರ್ತನ ಕೇಳ್ಬೇಕಂತೇಳಿ ಹೋಗಿ ಕೂತರು. ಕೀರ್ತನ ಜೋರು ನಡೆದು ಬಿಟ್ಟಿತ್ತು. ಸಂತೋಬಾ ಪವಾರ್ ಮನೆಗೆ ಬಂದರು. ಬಂದ ಕೂಡಲೇ ಮಗ ಬಂದಂತೆ ಕೀರ್ತನ ಮುಗಿಸ್ಕೊಂಡು ಬಂದರು. ಎಲ್ಲಿ ಹೋಗಿದ್ದೇವ? ತುಕಾರಾಮ್ ಮಹಾರಾಜರು ಬಂದಾರ, ಕೀರ್ತನ ಕೇಳಲಿಕ್ಕೆ ಹೋಗಿದ್ನಿಪ್ಪ. ಅಲ್ಲಿ ಯಾಕೆ ನೀವು ಹೋದೆ ಅಂದ್ರೆ ಅವರು ಸಂತೋಬಾ, ನೀನು ಇಂಥ ನಾಯಕನ ಅವು ನೀನು ಅಲ್ಲಿ ಹೋಗಿ ಹಾಳು ವಾಡ್ಯಾಗ ಹೋಗಿ ನೆಲದ ಮೇಲೆ ಕೂತ್ಕೊಂಡು ಕೀರ್ತನ ಕೇಳಿದೆ. ಏನವ ನಿನ್ನ ಹನಿ ಹನಿ ಬಡ್ಕೊಳ್ಳಿ ಅಂದ್ರೆ ಇಂಥ ಮಗ ಇರ್ಲಿಕ್ಕಾಗಿ ಇಂಥದ್ದು ಯಾಕೆ ಮಾಡಿದ್ ನೀನು ಅಂದ್ಕೊಳ್ಳಿ. ಇಲ್ಲ, ಸಂತರು ಬಂದಾರ, ಎಲ್ಲಿದ್ರೆ ಏನಪ್ಪ, ಅವ್ರು ಇದ್ದುದೇ ವೈಕುಂಠ ಅಂತೇಳಿ ಅಲ್ಲಿ ಕೇಳಿಕ್ಕೆ ಹೋಗಿನಿ ಅಂತೇಳಿ ತಾಯಿ ಅಂದ್ಕೊಳ್ಳೆ. ಬೇಡ, ನಾವು ಇನ್ಮೇಲೆ ಹೋಗಬೇಡ, ತುಕಾರಾಮ್ ಮಹಾರಾಜರನ್ನೇ ಇಲ್ಲಿ ಕರ್ಣ ಅಂದರು. ತುಕಾರಾಮ್ ಮಹಾರಾಜರನ್ನೇ ಇಲ್ಲಿ ಕರ್ಸು ನಮ್ಮ ವಾಡ್ಯಾಕ ಅಂಥೇಳಿ ಹೋಗಿ ಮಹಾರಾಜರ ನಮ್ಮ ವಾಡ್ಯದಾಗ ಬಂದು ಕೀರ್ತನ ಹೇಳ್ಬಾರ್ದು. ವಾಡೆ ಹಾಕು ಅಂದ್ರೆ ಅವರು ಇಲ್ಲಿನ ಕಡಿಮೆ ಅದ, ಇದು ಭಗವಂತನ ನೆಲನೇ ಅದ, ಇದೇ ಜಿತ ಎಲ್ಲಿ ಭಗವಂತನ ನಾಮ ನಡೀತದ ವೈಕುಂಠದ, ಮತ್ತ್ಯಾಕೆ ವಾಡೆ ನಿನ್ನ ವಾಡೆ ತಗೊಂಡು ನಾ ಏನು ಮಾಡಲಿ ಅಂತ. ಇಲ್ಲ, ಅಲ್ಲಿ ಬರ್ರಿ ನಿಮಗೆಲ್ಲ ವ್ಯವಸ್ಥೆ ಮಾಡ್ತೀವಿ, ಇಲ್ಲೇನು ವ್ಯವಸ್ಥೆ ಕಡಿಮೆ ಅದ ಅಂತ. ಹಂಗಾರೆ ಇವ್ರಿಗೆ ಏನಾರ ರೊಕ್ಕದ್ದು ಒಂದು ಸ್ವಲ್ಪ ಆಸೆ ಇರ್ಬೇಕಂತೇಳಿ ಕೊಳ್ಳನ ಮುತ್ತಿನ ಹಾರ ತೆಗೆದ, ರತ್ನ ಮುತ್ತಿನ ಹಾರ ತೆಗೆದ ತುಕಾರಾಮ್ ಮಹಾರಾಜರಿಗೆ ಹಿಂಗೆ ಹೋಗೋದು ಕೂಡ ತುಕಾರಾಮ್ ಮಹಾರಾಜರಿಗೆ ಹಿಂಗೆ ಹಿಡಿದ್ರು. ಒಂದು ಕೈಯಾಗ ಮಣ್ಣು ಹಿಡಿದ್ರು. ಹಿಡಿದಂದ್ರು, ನನಗೆ ಇದಕ್ಕೆ ಭೇದ ಇಲ್ಲಪ್ಪ ಸಂತೋಬಾ ಅಂದರು. ಮಣ್ಣ ಮತ್ತು ರತ್ನಕ್ಕೆ ನನಗೆ ಭೇದ ಕಾಣಿಸೋದಿಲ್ಲ, ಎರಡೂ ಮಣ್ಣಿನ ಗತೆ ಕಾಣಿಸ್ತಾವಂತಂದ್ರು. ಸಂತೋಬಾ ಪವಾರಿಗೆ ಕಾಣಿಸ್ಲಿಕ್ಕತ್ತು ಎರಡು ಕೈ, ಈ ಹಾರ ಕೊಟ್ಟಿದ್ದು ಇದು ಮಣ್ಣು ಕಾಣಿಸ್ಲಿಕ್ಕತ್ತು, ಇದು ಮಣ್ಣು ಕಾಣಿಸ್ಲಿಕ್ಕತ್ತು. ಈ ಮಣ್ಣಿಗಾಗಿ ನನ್ನ ಆಯುಷ್ಯ ಕಳ್ಕೊಂಡೆ ಅಂತ ಹೇಳಿ ವೈರಾಗ್ಯ ಬಂದುಬಿಡ್ತು ಸಂತೋಬಾ ಪವಾರಿಗೆ. ವೈರಾಗ್ಯ ಅಂತ ಒಂದು ಪ್ರಬಲವಾದ ವೈರಾಗ್ಯ ಬಂತಂದ್ರೆ, ನಾ ಇದಕ್ಕಾಗಿ ಜೀವನ ತಿಳ್ಕೊಂಡೆ, ಇದೇ ಜೀವನ ಅಂತ ತಿಳ್ಕೊಂಡೆ, ಇದಕ್ಕಾಗಿ ನನ್ನ ಆಯುಷ್ಯ ಕಳ್ಕೊಂಡೆ, ಖರೆ ಇದು ಮಣ್ಣೇ ಅದಲ್ಲ, ಮಣ್ಣಿಗಾಗಿ ನನ್ನ ಜೀವನ ಇಟ್ನಲ್ಲ ಅಂತೇಳಿ ಕಣ್ಣಾಗ ದಳ ದಳ ನೀರು ಬರ್ಲಿಕ್ಕತ್ತು. ಧೂಪು ಉಕ್ಕಳಿಸಿ ಬಂತು. ಸೀದಾ ಮನೆಗೆ ಹೋದ. ಅವಾಗ ನಮಸ್ಕಾರ ಮಾಡಿದ. ಹೆಂಡತಿಗೆ ಹೇಳಿದ, ನನಗಿನ್ನು ಇದು ಯಾವುದೂ ಬೇಕಾಗಿಲ್ಲ ಅಂತ. ಇವತ್ತು ನಾನು ಹೊಂಟು ಬಿಟ್ಟೆ, ಬೇಕಾದ್ರೆ ಬರ್ರಿ ಸಾಕಾದ್ರೆ ಬಿಡ್ರಿ ಅಂತೇಳಿ ತುಳಸಿ ತಗೊಂಡು ಹೋಗಿ ಮನೆ ಮೇಲೆ ಇಟ್ಟು ಇದ್ದದ್ದನ್ನೆಲ್ಲ ದಾನ ಮಾಡಿಬಿಟ್ಟು ಸಂತೋಬಾ ಪವಾರ್. ವೈರಾಗಿ ಬಂತು, ಏನು ತನ್ನ ಸಂಪತ್ತಿದ್ದದ್ದೆಲ್ಲ ದಾನ ಮಾಡಿದ. ನಾವು ಹೊಂಟೆ, ಬೇಕಾದ್ರೆ ಬರ್ರಿ ಸಾಕಾದ್ರೆ ಬಿಡ್ರಿ ಅಂದ. ಮುಂದೆ ಹೆಂಡ್ರು ಮಕ್ಕಳು ಅವರು ಭಕ್ತಿ ಮಾರ್ಗಕ್ಕೆ ಹತ್ತಿದ್ರು. ಸಂತೋಬಾ ಪವಾರ್ ಅಂತೇಳಿ ಶ್ರೇಷ್ಠ ಸಂತ ಅಂತ ಅನಿಸ್ಕೊಂಡ. ಇಲ್ಲಿ ತನಕ ಆ ಸಂತೋಬಾ ಪವಾರನ್ನ ಶ್ರೇಷ್ಠ ಸಂತರು ಒಂದಿದ್ರೊಳಗೆ ಎಲ್ಲರೂ ಏನಪ್ಪಾ ಅಂದ್ರೆ ನೆನೆಸ್ತಾರೆ. ಅವಾಗ ವೈರಾಗ್ಯ ಬಂದ ಅಂತೇಳಿ ಒಬ್ಬೊಬ್ಬ ಸಂಸಾರ ಸಾಕಾಗಿತ್ತು. ಇವಾಗ ಮನ್ಯಾಗ ಹೆಂಡ್ರ ಜೋಡಿ ಸಜ್ಜಿಲ್ಲ, ಮಕ್ಕಳ ಜೋಡಿ ಸಜ್ಜಿಲ್ಲ. ಈಕೆ ಅಂದದ್ದು ಅವಂಗೆ ಸೇರಿಕಿಲ್ಲ, ಅವ ಒಂದು ಈಕಿಗೆ ಸೇರಿಕಿಲ್ಲ. ಕೊಟ್ರು ಬಿಟ್ರು, ತಿಂದ್ರು. ಹಿಂಗೆ ಸಂಸಾರದಾಗ ಹೆಂಗಾಗಿ ಬಿಟ್ಟಿತ್ತು ಅಂದ್ರೆ, ಇವ್ ದುಡ್ಯಾವಲ್ಲ ಏನಲ್ಲ, ದುಡಿದ್ರೆ ಹಾಕ್ತಾರೆ ಹೆಣ್ಮಕ್ಳು ಹಾಕೋ ಸಂಬಂಧ ತಮ್ಮ ತಂದೆ ತಾಯಿಗಳನ್ನ ಬಿಟ್ಟು ಬಂದಿರ್ತಾರೆ. ಇಲ್ಲಿ ತಂದೆ ತಾಯಿಗಳನ್ನೆಲ್ಲ ಬಿಟ್ಟು ಬಂದು ಇವ್ನು ಲಗ್ನ ಆಗಿ ಇವ್ ನೀನೇ ಎಲ್ಲಪ್ಪ ಸರ್ವಸ್ವ ಅಂತೇಳಿ ಇವನು ಆದಿಂದಾಗಿರ್ಬೇಕಾಗಿತ್ತು ಅಂದ್ರೆ, ಇವ್ ತಂದು ಹಾಕಿದ್ರೆ ಹಾಕುದಿಲ್ಲನ. ತಂದು ಹಾಕೋದು ಬೇಡ, ಬಂದು ಹಾಕೋದು ಬೇಡ, ಸುಮ್ಮನೆ ನಮಗೆ ಹಾಕಂದ್ರೆ ಎಲ್ಲಿಂದ ಹಾಕ್ತಾರ ಅವರು?
ಮತ್ತು ಅವ್ರು ಟಿಸಿ ಮಿಸಿ ಮಾಡವ್ರಿ. ಇವಾಗ ಇದನ್ನು ಒಟ್ಟು ದುಡಿದು ಬೇಡನಾ ಇವ ದುಡಿದು ಬೇಡ, ನನಗೆ ಆರಾಮ್ ಸಿಗಬೇಕಂದ್ರೆ ಅದು ಹೆಂಗೆ ಸಿಗ್ತದೆ? ಈಗ ನೀವು ಯಾರು ಇಲ್ಲೆಲ್ಲ ಸತ್ಸಂಗಕ್ಕೂ ಬರೋದು ಬೇಡ, ಸದ್ಗುರುನ ಸೇವಾ ಮಾಡೋದು ಬೇಡ, ನಮಗೂ ಮಹಾರಾಜರಲ್ಲಿ ಅಂತಂದ್ರೆ ಯಾರು ಅಂತಾರನ? ನೀ ಎಲ್ಲಿ ಅವನು ಕೋತರಾಜ್ ಅಂತಾರ. ಕೋತರಾಜ್ ಅಂತ ಬರ್ತಿದ್ರಲ್ಲ, ಮಹಾರಾಜರು ಅನ್ಸ್ಕೋಬೇಕಾಗಿತ್ತು. ಅಷ್ಟು ಸೇವಾ ಮಾಡ್ಯಾರ ಅಂತ ಹೇಳಿ ಇವತ್ತು ನಾವು ರಾಜಾದಿರಾಜ್ ಸದ್ಗುರುನಾಥ್ ಅಂತ ಹೇಳಿ ಬಿರುದು ಕೊಡ್ತೇವೆ ಅವ್ರಿಗೆ. ರಾಜಾದಿರಾಜ್, ಎಲ್ಲ ರಾಜರ ರಾಜ ಅಂತೀವಿ ನಾವು ಅವ್ರಿಗೆ. ಮತ್ತು ಆ ಪದವಿ ಬರ್ಬೇಕಾತಂದ್ರೆ ಇವೇನೂ ಇಲ್ಲ. ಹಿಂಗಾಗಿ ಕಡಿಕೊಮ್ಮೆ ಒಬ್ರಿಗೊಬ್ರು ದಿವಸ ಮನಸ್ಸಿಗೆ ಸಮಾಧಾನ ಇರ್ಲಿಕ್ಕಾಗಿ ಒಂದು ದಿವಸ ಮನಿನೇ ಬಿಟ್ಟು ಹೋಗಿ ನಾ ಸಂತೋಷ ಪವರ್ ಆಗ್ತೀನಿ ಅಂತ ಹೋದಂತೀವಿ. ಇವನು ಮನಸ್ಸೇ ಏನು ಬಂತು, ನಾ ಸಂತೋಷ ಪವರ್ ಆಗಿಬಿಡ್ಬೇಕಂತ ಹೇಳಿ ನೋಡಿಲ್ಲ ಮನೆ ಬಿಟ್ಟು ಹೋಗ್ತಾನೆ ನೋಡಲ್ಲ, ಹೋಗನ್ಲಕ್ಕಿ ನೀನು ಇರೋದ್ರಿಂದ ಏನು ಫಾಯ್ದೆ ಅದ? ಹೋಗಂದು ನೋಡಿಲ್ಲ ಹೋಗ್ತೇನಂತಂದ. ನಾ ಸಂತೋಷ ಪವರ್ ಆಗ್ಬೇಕಂತ ಮಾಡಿದಂತಂದು ನಾವು. ನಿಮ್ಮ ಮತ್ತೊಬ್ಬ ಯಾವ ಬೇಕಾದ ಪವರ್ ಆಗು, ಹೋದ್ರ ಸಾಕಪ್ಪ ಅನ್ಲಕ್ಕಿ. ಹೋಗೇ ಬಿಟ್ಟಿವ. ಹೋದ ಸತ್ತೊಬ್ಬ ಪವರ್ ಆಶ್ರಮಕ್ಕೆ ಹೋದಲ್ಲಿ ಹೋಗಿ ಸಾಷ್ಟಾಂಗ ನಮಸ್ಕಾರ ಹಾಕಿದ. ಯಾಕಪ್ಪ ಅಂತಂದ್ರು, ಮಹಾರಾಜರ ನಿಮ್ಮ ಶಿಷ್ಯನಾಗಿ ನಿಮ್ಮ ಏನಪ್ಪ ಅಂದ್ರೆ ಅನುಗ್ರಹಕ್ಕಾಯ್ತು ಒಳ್ಳೆ ಇರಪ್ಪ ಅಂತ, ನಿಮ್ಮ ಆಶ್ರಮದಾಗೆ ಇರ್ಬೇಕಂತ ಮಾಡೀನ್ರಿ ಅಂತ. ಒಳ್ಳೆ ಇರಂದ್ರೆ ಅವರು. ಮತ್ತು ಸಂಸಾರ ಎಲ್ಲ ತ್ಯಾಗ ಮಾಡಿಬಿಟ್ಟನ್ರಿ ಈಗ ಅಂತ ನಾವು. ಬರೇ ನೀವು ನಿಮ್ಮನ್ನು ಒಂದೇ ನಾನು ನೆನೆಸ್ಕೋತಾನ ಈಗ ಬಿಟ್ಟು ಬಂದನಿ, ಮತ್ತು ನಿಮ್ಮ ಆಶ್ರಮದಾಗಿರ್ತೀನಿ ಇರಂತವ್ರು. ಆದ್ರೆ ಇಲ್ಲಿ ಎಲ್ಲ ನೇಮಗಳವು ನೋಡಪ್ಪ ಅಂತ. ಇವತ್ತಿರು ಇಲ್ಲೇನದ ಊಟದ್ದು ಅದು ವ್ಯವಸ್ಥೆ ಇಲ್ಲ. ಸಾಕಷ್ಟು ಗಿಡಗಳು ಬೆಳೆಸೇವು, ಗಿಡಗಳು ತಪ್ಪಲ ತಿನ್ನೋದು, ಆಶ್ರಮದಾಗ ಕಸ ಹೊಡೆಯೋದು, ನೀರು ತರೋದು, ಆಕಳುಗಳು ಅವು ಏನಿರ್ತಾವಲ್ಲ ಇವಕ್ಕೆಲ್ಲ ಮೇವಿಗೆ ಹಾಕೋದು. ಇಲ್ಲ ಏನಪ್ಪ ಅಂದ್ರೆ ಹೊರಗೆ ಹೊರಸ ಮಾಡಿದ್ರು, ಈ ಹೊರಸಲಿ ಮೇಲೆ ಮಲ್ಕೋದು. ಇಷ್ಟು ಮಾಡ್ಕೋತ ಇರು, ಮುಂದೆ ನಿನಗೆ ಏನಪ್ಪ ಅಂದ್ರೆ ಈ ಒಂದು ಸ್ಥಿತಿ ಪ್ರಾಪ್ತ ಆಗ್ತದೆ ಅಂತಂದ್ರು. ನಡುಗು ಹುಟ್ಲಿಕ್ಕೆ ಶುರುವಾತ ನಿಮಗೆ. ಈಗೇನು ಕೆಲಸ ಇಲ್ಲ ಬಗಸಿಲ್ಲ, ಇವು ಬೇಡ್ಕೋತ ಇರಾವ. ಅಲ್ಲಿ ಕಸ ಹುಡುಗಿಸ್ಲಿಕ್ಕೆ ಹಚ್ಚಿದ್ರಿ, ಮೇವು ಹಾಕ್ಸ್ಲಿಕ್ಕೆ ಹಚ್ಚಿದ್ರಿ, ಹೆಂಡಿ ತೆಗಿಲಿಕ್ಕೆ ಹಚ್ಚಿದ್ರು. ಇಷ್ಟೆಲ್ಲ ಮಾಡಿ ತಿನ್ನುವುದರ ಏನದ? ತಪ್ಪಲ ತಿನ್ನಬೇಕು. ಗಿಡಗಳ ಹರ್ಕೊಂಡು ಬಂದು ತಪ್ಪಲ ತಿನ್ನಬೇಕು. ಆಶ್ರಮದ ಮುಂದೆ ಹೊರಸಲ ಹಾಕಿದ್ರು, ಹೊರಸಲ ಮೇಲೆ ಮಾಡ್ಕೋಬೇಕು. ಹೊತ್ಕೊಳ್ಳಿಕ್ಕಿಲ್ಲ, ಏನೂ ಇಲ್ಲ. ಥಂಡಿ ದಿವಸ ರಾತ್ರಿ 1-2ಕ್ಕೆ ಥಂಡಿ ಸೇರಿ ಬಿಡ್ತು. ಅವಂದ ಏನಪ್ಪ ಇದು ಗತಿ ಅಂದವ. ಸಂತೋಷ ಪವರ್ ಆಗ್ಲಿಕ್ಕೆ ಬರ್ಬೇಕು. ನಾ ಬಂದ್ರೆ ಇದೇನು ಇಷ್ಟು ಸರಳಿಲ್ಲ, ಇಷ್ಟು ಸರಳ ಕೆಲಸ ಅಲ್ಲಿದು. ಮಹಾತ್ಮರೆಲ್ಲ ಎಷ್ಟೆಷ್ಟು ಕಷ್ಟ ತಗೊಂಡಾರ ಅನ್ನುವಂಥದ್ದು ನಾವು ನೋಡಬೇಕು. ನಮಗೀವಾಗ ಈಗ ಅವ್ರು ಬರೀ ಅವ್ರದ್ದು ಜೈಕಾರ ಹಾಕೋದ್ರಾಗೆ ಆನಂದ ಪಟ್ಕೋತೀವಿ. ಆ ಜೈಕಾರ ಹಾಕಿಸ್ಕೊಳ್ಳಿಕ್ಕೆ ಅವ್ರು ಹಿಂದೆ ಎಷ್ಟು ಕಷ್ಟಪಟ್ಟಾರ. ಅಸಂಖ್ಯಾತತೆಯ ಭಕ್ತ ಹೋವುನ ಗೇಲೆ ಈ ಸಾಧನಾತೆ ಬಹು ಕಷ್ಟ ಕೇಲೆ ನವೇ ಕಾರ್ಯಕರ್ತ ಭೂಮಿ ಭಾರಜಾಲು ತುಜಾದಾಸಮಿ ವ್ಯರ್ಥ ಜನ್ಮಾಸೆಯಾಲು ಅಂತೇಳಿ ಸಮರ್ಥ ರಾಮದಾಸ್ ಮಹಾರಾಜರು ಅಂತಾರ. ಎಷ್ಟೋ ಅಸಂಖ್ಯಾತ ಭಕ್ತರಾಗಿ ಹೋದ್ರಪ್ಪ ರಾಮ ನಿನ್ನ ಭಕ್ತರೊಳಗ. ಈ ಸಾಧನಾತೆ ಬಹು ಕಷ್ಟ ಕೇಲೆ, ಅವರೆಲ್ಲರೂ ನಿನ್ನನ್ನು ಕೂಡುವ ಸಂಬಂಧ ಎಂತೆಂಥ ಸಾಧನೆಗಳನ್ನು ಮಾಡಿ ತಮ್ಮ ಶರೀರವನ್ನು ಕಷ್ಟಕ್ಕೀಡು ಮಾಡಿದರು. ನವೇ ಕಾರ್ಯಕರ್ತ ಭೂಮಿ ಭಾರ ಜಾಲೋ, ನಾನು ಏನೂ ಮಾಡಲಾರ್ದ ಈ ಭೂಮಿಗೆ ಭಾರ ಆಗಿನಪ್ಪ ರಾಮ. ತುಜಾದಾಸಮಿ ವ್ಯರ್ಥ ಜನ್ಮಾಸಿಯಾಲೋ, ನಿನ್ನ ದಾಸನಾದಂಥ ಈ ನನ್ನ ಈ ರಾಮದಾಸ ವ್ಯರ್ಥವಾಗಿ ಜನ್ಮಕ್ಕೆ ಬಂದಂಗಾತು ಅಂತೇಳಿ ಇಷ್ಟೆಲ್ಲ ಬಿಟ್ಟು ಹೋದವ್ರಂತಾರೆ. ನಾವು ಏನೂ ಬಿಟ್ಟಿಲ್ಲ, ಹೆಂಡ್ರನ್ನ ಬಿಟ್ಟಿಲ್ಲ, ಮಕ್ಕಳನ್ನ ಬಿಟ್ಟಿಲ್ಲ, ಸಂಸಾರ ಬಿಟ್ಟಿಲ್ಲ, ರೊಕ್ಕ ಬಿಟ್ಟಿಲ್ಲ, ಆಸ್ತಿ ಬಿಟ್ಟಿಲ್ಲ, ಏನನ್ನು ಬಿಟ್ಟಿಲ್ಲ. ನಮ್ಮ ಕಣ್ಣು ಮುಂದೆ ಬರೇ ಅವೇ ಬರ್ತಾವ. ಹೆಂಡ್ರು, ಮಕ್ಕಳು, ಮನಿ, ಎಮ್ಮಿ ಕರ, ಏನು ಪೀಕ್ಗಳು ಇವೇ ಕಂಡು ಬರ್ತಾವ. ನಾವಂತೇವು ನಮಗೆ ಭಯಂಕರ ಪರಮಾನಂದದ ಪ್ರಾಪ್ತಿ ಆಗ್ಬೇಕು. ಹಂಗೆ ಆಗ್ತಾನ ಪರಮಾನಂದದ ಪ್ರಾಪ್ತಿ ಅಂದ್ರೆ ಅದು ಬ್ರಹ್ಮಜ್ಞಾನ ನವೇ ಲೇಕುರಾಂಚೆ ಗೋಷ್ಠಿ ಅಂತಾರೆ ಜ್ಞಾನಿಗಳಂತಾರ. ಆ ಪರಮಾನಂದದ ಪ್ರಾಪ್ತಿ ಅಂದ್ರೆ ಸಣ್ಣ ಹುಡುಗರು ಆಟ ಅಂತ ತಿಳ್ಕೊಂಡ್ರಿ ಅಂತ. ಅದಕ್ಕಾಗಿ ನಿನ್ನನ್ನು ಅರ್ಪಣೆ ಮಾಡಬೇಕು. ನಿನ್ನನ್ನು ನೀನು ಚಂದನಾಚೆ ಪರಿಸ್ವಾಜಿಜಾವೆ, ಚಂದನದ ಗತೆ ನಿನ್ನನ್ನು ನೀನು ತೆಯ್ಕೋಬೇಕಾಗ್ತದ. ಹಗಲ ರಾತ್ರಿ ಏಕ ಮಾಡ್ಬೇಕಾಗ್ತದ. ಪ್ರತಿ ಕ್ಷಣ ನಾಮಸ್ಮರಣೆಯೊಳಗೆ ಇರಬೇಕಾಗ್ತದ. ಆವಾಗ ಗುರುಕೃಪ ಆದ್ರೆ ಮಾತ್ರ ನಿನಗೆ ಅದರ ಅನುಭೂತಿ ಆಗ್ತದ. ಬರೇ ನೀನೇ ಪಡ್ಕೊತನಂದ್ರೆ ಆಗುವುದಿಲ್ಲ.
ಇಷ್ಟೆಲ್ಲ ಮಾಡಿ ಗುರುವಿನನ್ನು ಸಂತೋಷಗೊಳಿಸಿದಾಗ ಮಾತ್ರ ಗುರು ಸಂತೋಷಗೊಂಡ ನಿನಗೇನಾದರೂ ಪರಮಾನಂದದ ಪ್ರಾಪ್ತಿಯನ್ನು ಕೊಡಬೇಕು ಅಂತ ಅವ ಮನಸ್ಸು ಮಾಡಿದ್ರೆ ಮಾತ್ರ ಸಿಗುವಂತಹದ್ದದ ಅದು. ಮನಸ್ಸಿಗೆ ಬಂದಂಗೆ ಮಾಡಿದ್ರೆ ಸಿಗುವುದಿಲ್ಲ. ಮನಸ್ಸಿಗೆ ಬಂದಂಗೆ ಮಾಡಿದ್ರೆ ಏನು ಸಿಗಬೇಕಂತ ಸಿಗ್ತದ. ಕಡೀಕ ರಾತ್ರಿ ಒಂದೆರಡಕ್ಕೆ ಏನಾತ ಅವ್ ತಡ್ಕೋದಾಗಲಿಲ್ಲ. ಹೊಳ್ಳಿ ಏನು ಮನೆಗೆ ಹೊಂಟ ಹೊಳ್ಳಿ ಬಂದು ಬಾಗಲ ಬಡ್ಲಿಕ್ಕತ್ತ ಬಾಗಲ ತೆಗಿಯೋದು. ಆಕೆ ಅಂದ್ಲು, ಈಗ ಯಾಕೆ ಬಂದೆಲ್ಲ ಸಂತೋಷಪವರ್ ಆಗ್ಲಿಕ್ಕೆ ಹೋಗಿದ್ದೆಲ್ಲ ಹೋಗಂದ್ಲಾಕಿ. ವಿವೇಕವಿಲ್ಲದ ವೈರಾಗ್ಯ, ವಿವೇಕವಿಲ್ಲದ ಏನಪ್ಪ ಅಂದ್ರೆ ಉಪಾಸನ, ವಿವೇಕವಿಲ್ಲಾರದ ನಾಮಸ್ಮರಣೆ, ವಿವೇಕವಿಲ್ಲಾರದ ಯಾವ ಕೆಲಸಗಳು ಸಹಿತ ಪರಿಪೂರ್ಣತೆಯನ್ನು ಹೊಂದುವುದಿಲ್ಲ. ಸಾರಾಸಾರ ವಿಚಾರ ಮಾಡಿ ನೀನು ಅಕಸ್ಮಾತ್ ನೀನು ವೈರಾಗ್ಯವನ್ನು ತಾಳಿದ್ದೆ ಅಂದ್ರೆ ಅದು ಸದ್ಗುರುವಿಗೆ ಅರ್ಪಣ ಆಗ್ತದೆ. ಆಗ ಹೇಳಿದಲ್ಲ, ಗೌತಮ್ ಬುದ್ಧರು ರಾಜ ಸುಪ್ಪತ್ತಿ ಮೇಲೆ ಹೆಂಡತಿ ಮಲ್ಕೊಂಡಾಳ, ಕೂಸು ಮಲ್ಕೊಂಡದ, ವೈರಾಗ್ಯ ಬಂದುಬಿಡ್ತು. ಮೂರು ವಿಷಯಗಳನ್ನು ನೋಡಿದ್ರು. ಒಬ್ಬವ ರೋಗಿಷ್ಠ, ಒಂದು ಹೆಣ, ಇನ್ನೊಂದು ಮುದುಕ. ಒಬ್ಬವ ವಯಸ್ಸಾದಂಥ ಮುಪ್ಪಾವಸ್ಥೆಯಾಗಿರುವಂಥ ಮುದುಕ, ಒಂದು ಹೆಣ, ಒಬ್ಬ ರೋಗಿಷ್ಠ. ಅವಂದ ಈ ಶರೀರ ಹಿಂಗೆಲ್ಲ ಆಗ್ತಾನಂತ ಕೇಳಿದ ಮಂತ್ರಿಗೆ. ಹೀಗೆ ಆಗೋದ್ರಿ ನಂದು ಆಗುದೇ ಅನ್ನೋರು. ಇದು ಕೆಟ್ಕೊತ ಹೋದಾಗ ಇವತ್ತು ಮೊದಲಿದ್ದಂಗೆ ಈಗ ನಾನೇ ಇತ್ತು, ನೀವಿದ್ದೀರೇನ ಸ್ವಾಮಿ? ಕನ್ನಡಾಗ ಹೊಳೆ ನೋಡ್ಕೋರಿ. ದಶರಥ ಮಹಾರಾಜ ಬರೇ ಕಿರೀಟ ಸುದ್ದ ಮಾಡ್ಕೊಳ್ಳಿಕ್ಕೆ ಹಿಂಗೆ ಕನ್ನಡಾಗ ನೋಡಿದಂತ ಇನ್ನೊಂದು ಕೂದಲು ಬಿಳಿ ಆಗಿತ್ತಂತ. ಬಿಳಿ ಆದ ಕೂಡಲೇ ಅಂದವ, ನಾನು ಮುದುಕಾಗಿ ಬಿಟ್ಟಿಲ್ಲ ಅಂದವ. ನಾನು ಮುದುಕಾದ್ನೆ ಅಂದಾಗ ಇಲ್ಲಿ ಈ ರಾಜ್ಯ ತಗೊಂಡು ಏನು ಮಾಡೋದು, ನಾನು ವಾನಪ್ರಸ್ಥಕ್ಕೆ ಹೋಗ್ಬೇಕಂತ ಹೇಳಿ ರಾಮಗ ರಾಜ್ಯಾಭಿಷೇಕ ಮಾಡ್ಬೇಕಂತ ನಿರ್ಣಯ ತಗೊಂಡ್ಬಿಟ್ಟು ಅವ ಮಂತ್ರಿನ ಕರೆಸಿ. ನಮ್ಮ ಎಲ್ಲ ಬಿಳಿ ಆದರೂ ಕರೀದು ಹೊತ್ಕೋತೇವೆ, ಕರೆ ಬಿಳಿ ಆಗ್ಯದಂತ ಕಲ್ಪನೆ ಮಾಡ್ಕೋದು ನಾವು. ಇಲ್ಲಿ ಇದು ಆ ಸಂತೋಷ ಪವಾರ ಹಿಂಗೆ ಹೊಳ್ಳಿ ಬಂದ. ಅದಕ್ಕೆ ಏನೇ ನಾವು ಆಧ್ಯಾತ್ಮದೊಳಗೆ ನಾವು ಈ ಪರಮಾರ್ಥದ ಹಾದಿಯೊಳಗೆ ನಾವು ಮಾಡಬೇಕಾದ್ರೆ ಪವಿತ್ರತೆಯನ್ನು ನಾವು ಕಾಯ್ಕೋಬೇಕು. ನಮ್ಮ ಮನ ಜೈಸ ಗಂಗಾವಾವೆ ತೈಸೆ ಜಾಚೆ ಮನ ಭಗವಂತ ಜಾಣ ತ್ಯಾಚಿ ದೇವರಿ. ಯಾರ ಮನಸ್ಸು ಗಂಗೆಯಂತೆ ಪವಿತ್ರದಲ್ಲ ಆ ಒಂದು ಮನದೊಳಗೆ ಮಾತ್ರ ಭಗವಂತ ಅಲ್ಲಿ ಇರ್ತಾನಂತಾರ ಅವರು. ಮನಸ್ಸಿನಾಗ ಮಾಗೆ ಏಕ ಪುಡೆ ಏಕ ಐಸಾ ಜಯಾಚ ದಂಡಕ ಬೋಲೆ ಏಕ ಕರಿ ಏಕ ಸೋ ಏಕ ಪಡತ ಮೂರ್ಖ ಅಂತಾರ. ಹಿಂದೊಂದು ಒಳಗೊಂದು ಹೊರಗೊಂದು, ಬಂದು ಕೂಡ ನಮಸ್ಕಾರ ಮಾಡೋದು, ಕಾಲು ಹಿಡ್ಕೋದು, ನಗುವುದು, ನೋಡಿದ ಕೂಡಲೇ ಎಷ್ಟನೇ ಇವರು ಪ್ರೀತಿ ಇರಬೇಕಪ್ಪ ಅಂತ ಅನಿಸೋದು. ಒಳಗರೆ ಕತ್ರಿನೇ. ಜಗತ್ತನ್ನು ಮೋಸ ಮಾಡಬಹುದು, ಸದ್ಗುರುನಾಥನನ್ನು ಮೋಸ ಮಾಡ್ಲಿಕ್ಕೆ ಆಗ್ತದೆ. ನಾವು ನಾಥ ನಮ್ಮ ಅಂತಃಕರಣದ ಒಳಗಿದ್ದಾನ, ನಮಗೆ ಅತಿ ಸಮೀಪನಾಗಿದ್ದಾನ. ನಾವು ಮಾಡುವಂಥ ಎಲ್ಲ ಕಿತಾಪತಿಗಳು ಅವಂಗಂತೂ ಗೊತ್ತಾಗೈತಾವು. ಜಗತ್ತಿಗೆ ನಾವು ಮಾಡ್ಕೊಳ್ಳಾರ್ದು ಹೋದಿರೋದ್ರು ಅವ್ರನ್ನ ಮೋಸ ಮಾಡ್ಬೋದು, ಗುರುನಾಥನನ್ನ ಮೋಸ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಗುರುನಾಥಗೆ ಹೌದು ಅನ್ನುವಂಗ ನಾವು ಬದುಕಿದೇವಂದ್ರೆ ಅದು ನೀತಿ ಅಂತ ಅನಿಸ್ಕೋತಾರ. ಅಂಥ ಭಕ್ತರನ್ನು ಕೂಡ ಭಗವಂತ ಪರೀಕ್ಷೆ ಮಾಡ್ತಾನೆ. ಅಂಥ ಒಂದು ಭಕ್ತರ ಸ್ಥಿತಿಯೊಳಗಿದ್ದವನ್ನು ಭಗವಂತ ಏನು ಮಾಡ್ತಾನೆ, ಪರೀಕ್ಷೆ ಮಾಡ್ತಾನೆ. ಈಗ ರಮೇಶ್ ಅವ್ರಲ್ರಿ, ರಮೇಶ್ ಅವ್ರ ಕೈಯಾಗ ಒಂದು ಬಂಗಾರ ಒಯ್ದು ಕೊಟ್ರಿ ಅಂತ ತಿಳ್ಕೊರಿ ನೀವು. ಶಂಕರಣ್ಣವ್ರು ನಮ್ಮವ್ರು ಅಂದ್ರೆ ಸುಮ್ ಬಿಡುವುದಿಲ್ಲ. ಅವರು ಬಂಗಾರ ಕೊಟ್ಟಾರಂದ್ರೆ ವಿಶ್ವಾಸಿಕರು ಸಂತರಿದ್ದಾರ, ಪ್ರವಚನ ಅದು ಹೇಳ್ತಾರ, ಅವ್ರೇನು ಹಿಂಗೆ ಮಾಡುವುದಿಲ್ಲ ಅಂತೇಳಿ ಹಂಗೆ ತಗೊಂಡು ಹಾಕೋತಾರಂತೀರೇನು. ಅದನ್ನು ನಮ್ಮನ್ನ ಆ ಕಡೆ ಕಳಿಸಿದ ಮೇಲೆ ಕಡಿಕೆ ಅದನ್ನು ಕಾಸಿ 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 ಅದಕ್ಕೆ ಏನು ಹಚ್ಚಬೇಕು ಹಚ್ಚಿ 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 ಇದು ಪೂರ್ಣ 24 ಕ್ಯಾರೆಟ್ ಅದ ಅನ್ನೋದು ಖಾತ್ರಿ ಆಗೋ ತನಕ ಅವ್ರು ಸಮಾಧಾನ ಮಾಡ್ಕೋದಿಲ್ಲ. ಭಗವಂತ ಆದ್ರೂ ಹಂಗೆ ಮಾಡ್ತಾನ. ಭಕ್ತ ಏನು 4 ಚಲೋ ಮಾತು ಪ್ರವಚನ ಭಾರಿ ಹೇಳ್ತಾನ, ಕೀರ್ತನ ಭಾರಿ ಹೇಳ್ತಾನ, ಆಧ್ಯಾತ್ಮಿಕ ವಿಚಾರ ಮಾತಾಡ್ತಾನ, ಉಪಾಸನ ಭಾರಿ ಅದ, ದಿವಸ ಮುಂಜಾನೆ ಪೂಜೆ ಮಾಡ್ತಾನ, ಸಂಜೆಗೊಮ್ಮೆ ಪೂಜೆ ಮಾಡ್ತಾನ, ವಿಭೂತಿ ಬಡ್ಕೋತಾನ, ಗಂಧ ಹಚ್ಕೋತಾನ, ಬುಕ್ಕಿಟ್ ಹಚ್ಕೋತಾನ, ಮಾಲಿ ಹಾಕೊಂಡಾನ. ಒಂದು ಮಾತ್ರಕ್ಕೆ ಭಗವಂತ ಬಿಡ್ತಾನ, ಅವನು ಪರೀಕ್ಷೆ ಮಾಡಿ ಆ ಮನಾತೆ ಸೋಕಲಾಗಿ ಬಂದು ನೋಡ್ರಿ. ಸದಾ ಸರ್ವದಾ ದೇವ ಸನ್ನಿಧ ಆಹೆ, ಸದಾ ಸರ್ವದಾ ದೇವ ಸನ್ನಿಧ ಆಹೆ, ಕೃಪಾರೂಪಣೆ ಅಲ್ಪಧಾರಿಷ್ಠ ಪಾಹೆ. ಅವ್ ಹೆಂಗೆ ಮಾಡ್ತಾನಂದ್ರ ಕೃಪಾ ಅವನ ಮೇಲೆ ಪ್ರೇಮ ಇಟ್ಟುಕೊಂಡನೇ ಅವನನ್ನು ಪರೀಕ್ಷೆ ಮಾಡ್ತಿರ್ತಾನೆ.
ಕೃಪಾಳೂಪಣೆ ಅಲ್ಪಧಾರಿಷ್ಠ ಪಾಹಿ ಸುಖಾನಂದ ಆನಂದ ಕೈವಲ್ಯದಾನಿ ನುಪೇಕ್ಷೀಕದ ದೇವ ಭಕ್ತಾಭಿಮಾನಿ. ತನ್ನ ಭಕ್ತರನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಅವನು ಕೈ ಹಿಡ್ಕೊಂಡನೇ ಪರೀಕ್ಷೆ ಮಾಡ್ತಿರ್ತಾನೆ. ಇದು ಟಂಕ ಕೂಡ್ಲಾರ್ದು ಅದನೋ ಇಲ್ಲೋ ಇದು ಪೂರ್ಣ ಸ್ವಚ್ಛ ಆಗಿದಿಲ್ಲೋ, ಪ್ಯೂರ್ ಬಂಗಾರ ಅಂತ ಅದ ಇಲ್ಲೋ ಅಂತ ಅನ್ನೋ ತನಕ ಯಾವಾಗ ಇದು ಪ್ಯೂರ್ ಅಂತ ಅನಿಸ್ಕೊತದಲ್ಲ ಅದನ್ನು ತೊಗೊಂಡು ತನ್ನ ಕೊಳ್ಳಾಗ. ಈಗ ಅವ್ರು ಏನು ಕೊಳ್ಳಾಗದ ಹಾಕೊಂಡಿರ್ತಾರಲ್ಲ ಅವೆಲ್ಲ ಸ್ವಚ್ಛ ಪ್ಯೂರ್ ಮಾಡ್ಕೊಂಡಿದ್ದನ್ನ ಹಾಕೊಂಡಿರ್ತಾರ. ಎಲ್ಲಿ ಹೋದ್ರೂ ಅಷ್ಟೇ ರೇಟ್ ಸಿಗಬೇಕು ಅದಕ್ಕೆ, ಏನ ಅದ್ರಾಗ ಏನೂ ತೆಗೆದಿರಬಾರ್ದು. ಹಂಗೆ ಭಗವಂತ ಆದರೂ ಸಹಿತ ಭಕ್ತರನ್ನು ಪರೀಕ್ಷೆ ಮಾಡಿ ನೋಡಿ. ಪರೀಕ್ಷೆ ಮಾಡಿ ಎದಕ್ಕೆ ಪರೀಕ್ಷೆ ಮಾಡ್ತಾನಂದ್ರೆ ನಮಗಂತಾರೆ, ಅಲ್ರಿ ಶಂಕರಣ್ಣವ್ರ ರಗಡಿ ಎಂದಿನಿಂದನೂ ನಿಮ್ಮನ್ನು ನೋಡ್ಕೋತಾ ಇದ್ದೀನಿ, ಸದಾ ಗುರುನಾಥ ಭಕ್ತಿ ಸತ್ಸಂಗ ಹೋಗುದು ಬರುವುದು ಅಂತ ಇದಕ್ಕೆ ಬಡ್ಕೊಂಡೇ ಇದ್ದೀರಿ, ನೀವು ಏನು ಸುಖ ಕಂಡಿರಿ ಅಂತಂತಾರೆ. ನಿಮ್ಮ ಜೋಡಿ ಕಂಡಕ್ಟರ್ ಇದ್ದವ್ರ ಯಾರ್ಯಾರು ಮೂರು ಮನೆ ಕಟ್ಟಿದ್ರು ನಿಮಗೆ ಯಾವಾಗಲೂ ನಿಮಗೆ ಗೋಳಾಟೆ ತಪ್ಪಲಿಲ್ಲ, ಯಾಕರೆ ಮಾಡ್ತೀರಪ್ಪ ಈ ಭಕ್ತಿ ಅಂತೇಳಿ. ಅವ್ರಿಗೇನು ಗೊತ್ತಾಗಬೇಕು, ಹೊರಗಿನವ್ರಿಗೆ ಏನು ಗೊತ್ತಾಗಬೇಕು, ಭಕ್ತನ ಅಂತಃಕರಣ ಭಕ್ತನಿಗೆ ಗೊತ್ತ. ದೇವ ಮಗನಿಗಾದ ನೋವು ತಂದೆ ತಾಯಿಗಳಿಗಲ್ಲದೆ ಅನ್ಯರಿಗೆಲ್ಲಿಯುವುದು ಕಪಿಲ ಸದ್ದು ಸಣ್ಣ ಮಲ್ಲಿಕಾರ್ಜುನ. ಗುರುನಾಥ ನಮ್ಮನ್ನು ಏನು ಪರೀಕ್ಷೆ ಮಾಡ್ಲಿಕ್ಕತ್ತಾನ, ಎದಕ್ಕೆ ಮಾಡ್ಲಿಕ್ಕತ್ತಾನ, ಏನು ಕೊಡ್ಬೇಕಂತ ಮಾಡ್ಲಿಕ್ಕತ್ತಾನ ಅನ್ನುವಂಥದ್ದು ಅವನಿಗೆ ಗೊತ್ತ. ಹಂಗೆ ಪರೀಕ್ಷೆಗಳು ಏನರೇ ಬರಲಿ ಹೆಂಗರೇ ಬರಲಿ ಏನೇ ಇದ್ದರೂ ಸಹಿತ ಗುರುನಾಥ ನಮ್ಮ ಕೈ ಹಿಡ್ಕೊಂಡಾನ ಅನ್ನುವಂಥದ್ದು ನಮಗೆ ಖಾತ್ರಿ ಇತ್ತು ಅಂದ್ರೆ ನಮಗೆ ಯಾವ ಕಾಲಕ್ಕೂ ಏನೂ ಆಗುದಿಲ್ಲ, ಯಾವ ಭಕ್ತರಿಗೂ ಏನೂ ಆಗುದಿಲ್ಲ. ಈಗ ಮುತ್ಯ ನಮ್ಮ ಕೈ ಹಿಡ್ಕೊಂಡ ಮೊಮ್ಮಗನ ಕೈ ಹಿಡ್ಕೊಂಡು ಮುಂಬೈ ನೋಡ್ಲಿಕ್ಕೆ ಹೋದ್ರೆ ಮೊಮ್ಮಗ ಏನು ಚಿಂತದ? ಮುತ್ಯ ಮೊಮ್ಮಗನ ಕೈ ಹಿಡ್ಕೊಂಡು ಮುಂಬೈ ನೋಡ್ಲಿಕ್ಕೆ ಹೋದ್ರೆ ಮೊಮ್ಮಗ ಏನು ಚಿಂತದ? ನಾ ಎಲ್ಲರ ಕಳ್ಕೊಂಡನಂತ ಚಿಂತಿರ್ತದನ? ಯಾಕಂದ್ರೆ ಮುತ್ಯನೇ ಕೈ ಹಿಡ್ದಾನ. ಮೊಮ್ಮಗ ಅಕಸ್ಮಾತ್ ಮುತ್ಯನ ಕೈ ಹಿಡ್ದಿತ್ತಂದ್ರೆ ಯಾವಾಗ ಬಿಟ್ಟು ಹೋಗ್ತಾನೋ ಗೊತ್ತಾಗೋದಿಲ್ಲ. ಹಂಗ ಸದ್ಗುರುನಾಥನೇ ನಮ್ಮ ಕೈ ಹಿಡಿದಾಗ ನಮ್ಮ ಆಗು ಹೋಗುಗಳಿಗೆಲ್ಲನೂ ಆ ಸದ್ಗುರುನಾಥನೇ ಹೊಣೆ ಇರ್ತಾನಂತ ತಿಳ್ಕೊಂಡು ನಿಶ್ಚಿಂತೆಯಿಂದ ಯಾರು ನಾಮಸ್ಮರಣೆ ಮಾಡ್ಕೊತ ಸದ್ಗುರುನಾಥನ ಜೀವನದ ಒಂದು ನಡೆ ನುಡಿಗಳನ್ನು ಪಾಲಿಸುವತ್ತ ಉಪಾಸನೆ ಒಳಗೆ ಇದ್ಕೊಂಡು ಅಖಂಡ ನಾಮದೊಳಗೆ ಯಾರು ಇರ್ತಾರಲ್ಲ ಅವ್ರಿಗೆಲ್ಲರಿಗೂ ಪರಮಾನಂದದ ಪ್ರಾಪ್ತಿ ಆಗುತ್ತದ ಅಂಥೇಳಿ ಹೇಳ್ಕೊತ ನಾವು ನೀವುಗಳೆಲ್ಲ ಅಂಥ ಒಂದು ಪಥದೊಳಗೆ ಮುನ್ನಡೆಯೋನು, ಅಂಥ ಒಂದು ಪವಿತ್ರ ಜೀವನವನ್ನು ಸಾಗಿಸೋನು, ಆ ಸದ್ಗುರುನಾಥನ ಕೃಪೆಗೆ ಪಾತ್ರ ಆಗೋನು ಅಂತ ಹೇಳ್ಕೊತ